ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿನರ್ಥಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂವರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿ ಮುನಿಪುಂಗವಂ. ಕಲ್ಯಾಣಾನಾಂ ನಿಧಾನಂ ಕಲಿಮಲಮಥನಂ ಪಾವನಂ ಪಾವನಾನಾಂ ಪಾಥೇಯಂ ಯನ್ಮುಮುಕ್ಷೋಃ ಸಪದಿ ಪರಪದಪ್ರಾಪ್ತಯೇ ಪ್ರಸ್ಥಿತಸ್ಯ ವಿಶ್ರಾಮಸ್ಥಾನಮೇಕಂ ಕವಿವರವಚಸಾಂ ಜೀವನಂ ಸಜ್ಜನಾನಾಂ ಬೀಜಂ ಧರ್ಮದ್ರುಮಸ್ಯ ಪ್ರಭವತು ಭವತಾಂ ಭೂತಯೇ ರಾಮನಾಮ. ಬೀಜಂ ಧರ್ಮದ್ರುಮಸ್ಯ ಪ್ರಭವತು ಭವತಾಂ ಭೂತಯೇ ರಾಮನಾಮ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ಪ್ರಣತರಾಕ್ಷಸಾಂತಕಂ. ಪರಮಪೂಜ್ಯರಾದ ಉಭಯ ಶ್ರೀಗಳವರ ಪದತಲಕ್ಕೆ ನನ್ನ ನೆತ್ತಿಯನ್ನು ಒತ್ತಿ ನನ್ನ ಮತ್ತು ನಿಮ್ಮೆಲ್ಲರ ಬುದ್ಧಿಯನ್ನು ಬೆಳಗ್ತಾ ಇರುವಂತಹ ಶ್ರೀರಾಮ ಎನ್ನುವಂತಹ ಆ ಮಹಾಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ರಾಮಾಯಣದ ಪಾತ್ರ ಪರಿಕ್ರಮವನ್ನು ಮಾಡ್ತಾ ಇದ್ದೇವೆ. ಪ್ರತಿಯೊಂದು ಪಾತ್ರವೂ ಸಹ ರಾಮನ ಪರಿಕ್ರಮವನ್ನು ಮಾಡೋದನ್ನು ನಾವು ನೋಡ್ತಾ ಬಂದಿದ್ದೇವೆ. ನಿನ್ನೆ ದಿವಸ ಆ ತುಂಬಿದ ಸಭೆಯಲ್ಲಿ ಕೈಕೇಯಿ, ಇಲ್ಲೊಂದು ಮೊದಲೇ ಒಂದು ವಿಚಾರ ಹೇಳ್ಬಿಡ್ತೇನೆ. ಕೈಕೇಯಿ ಅಂತ ಕೆಲವು ಕಡೆಗೆ ಪ್ರಯೋಗ ಉಂಟು, ಆದರೆ ಇಡೀ ರಾಮಾಯಣದಲ್ಲಿ ಕೈಕೇಯಿ ಅಂತ ಶಬ್ದ ಉಂಟು. ಅದು ಸಹ ಸರಿಯಾದ ಶಬ್ದವೇ. ಆದ್ದರಿಂದ ಕೈಕೇಯಿ ಏನು ಮಾಡಿದಳು ಅಂದರೆ, ಸೀತೆಗೆ ನಾರುಡೆಯನ್ನು, ಉಡೆ ಅಂದರೆ ಬಟ್ಟೆ, ಅದನ್ನು ತಂದು ಕೊಟ್ಟಳು. ಅದಕ್ಕೂ ಹಿಂದೆ ಸುಮಂತ್ರನೂ ಸಹ ಕೈಕೇಯಿಯ ವಿಷಯದಲ್ಲಿ ಸಾಕಷ್ಟು ಕೋಪಿಸಿಕೊಂಡು ಮಾತನಾಡಿದ್ದ. ಈಗ ವಸಿಷ್ಠರು ಈ ಒಂದು ಘಟನೆಯನ್ನು ನೋಡಲಿಕ್ಕಾಗದೆ ಈವರೆಗೆ ಸುಮ್ಮನೆ ಸಾಕ್ಷೀಭೂತವಾಗಿ ಕುಳಿತಂತಹ ಅವರು ಈ ಕುಟುಂಬದ ಪುರೋಹಿತ, ಅದರ ಭವಿಷ್ಯವನ್ನು, ಹಿತ ಅಂದರೆ ಅದಕ್ಕೆ ಹಿತವನ್ನು ಬಯಸುವಂಥ ನಾನು ಈಗ ಸುಮ್ಮನೆ ಕೂರಬಾರ್ದು ಅಂಥೇಳಿ ಬಾಯಿ ಬಿಟ್ಟರು. ಆಗ ಅವರು ಹೇಳಿದ್ದೇನು ಅಂದರೆ, ಅತಿ ಪ್ರವೃತ್ತೆ ದುರ್ಮೇಧೆ ಕೈಕೇಯಿ ಕುಲಪಾಂಸಿನಿ. ನಿನಗೆ ಈ ಕುಟುಂಬದಲ್ಲಿ ಸ್ವಾತಂತ್ರ್ಯ ಹೆಚ್ಚಾಗಿ ಹೋಗಿದೆ. ಹಾಗಾಗಿ ದುರ್ಮೇಧೆ, ನಿನ್ನ ಬುದ್ಧಿ ಅಷ್ಟೂ ಸಹ ಅದು ಕೆಟ್ಟ ಯೋಚನೆ ಮಾಡುವುದರಲ್ಲಿಯೇ ನಿಂತಿದೆ. ಅಷ್ಟೇ ಅಲ್ಲ, ಅಂತ ವಿಚಾರ ಮಾಡ್ತಾ ಮಾಡ್ತಾ ನೀನೇನಾಗಿದ್ದೀಯ ಅಂದರೆ ಕುಲಪಾಂಸಿನಿ, ಈ ಕುಲಕ್ಕೆ ಹಿಡಿ ಮಣ್ಣು ಹಾಕುವಂತಹ ಹೆಣ್ಣಾಗಿಬಿಟ್ಟಿದ್ದೀಯೇ. ಆದ್ದರಿಂದ ನಾನು ಈಗ ಒಂದು ಮಾತನ್ನು ಹೇಳ್ತೇನೆ, ಸರಿಯಾಗಿ ಕೇಳ್ಕೋ. ಅನುಷ್ಠಾಸ್ಯತಿ ರಾಮಸ್ಯ ಸೀತಾ ಪ್ರಕೃತಮಾಸನಂ. ನಿನ್ನ ವರಗಳು ಎರಡು. ಒಂದು, ರಾಮ ಕಾಡಿಗೆ ಹೋಗಬೇಕು, ರಾಮನ ಪ್ರವ್ರಾಜನ ಅಂದರೆ ಹೊರಟು ಹೋಗಬೇಕೆ ಕಾಡಿಗೆ. ಮತ್ತೆ ಭರತನಿಗೆ ಪಟ್ಟ. ಅಕಸ್ಮಾತ್ತಾಗಿ ರಾಮ ಇಲ್ಲೇ ಓಳಿದರೆ ಭರತನಿಗೆ ಪಟ್ಟ ಇಲ್ಲವೇ ಇಲ್ಲ. ಯಾಕೆಂದರೆ ಒಂದು ಪಟ್ಟದಲ್ಲಿ ಒಂದು ಸಿಂಹಾಸನದಲ್ಲಿ ಇಬ್ಬರು ಕೂರುವ ಪ್ರಶ್ನೆ
ಇಲ್ಲ. ಯಾಕೆಂದರೆ ಯಾರೋ ಒಬ್ಬರು ಸ್ನೇಹಿತರು ಒಂದು ಪ್ರಶ್ನೆ ಕೇಳಿದ್ರು ನನ್ನ ಹತ್ರ, ಅಲ್ಲ ಈಗ ಅದು ಒಂದು ವರ ಬೇರೆ ಇದೊಂದು ವರ ಬೇರೆ ಅಂತ, ಅದೇ ಪ್ರತ್ಯೇಕ ವರ ಇದೇ ಪ್ರತ್ಯೇಕ ವರ ಅಂತ. ಆದರೆ ಪ್ರಶ್ನೆ ಇಷ್ಟೇ, ಮೊದಲು ಯಾವ ವರವನ್ನು ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದು ಪ್ರಶ್ನೆ ಅಲ್ವಾ? ಹಾಗಾಗಿ ರಾಮ ಕಾಡಿಗೆ ಹೋದ ಮೇಲೆ ಆ ಸಿಂಹಾಸನ ಭರತನಿಗೆ ದಕ್ಕಿದಂತ ಆಯ್ತಲ್ಲ, ಹಾಗಾಗಿ ಸೀತೆ ಕೂರುವ ಪ್ರಶ್ನೆ ಎಲ್ಲಿ ಅಂತ ಒಂದು ವಿಚಾರ. ಹೀಗೆ ಇದೇನು ಪೂರ್ತಿ ಶಾಸ್ತ್ರಸಮ್ಮತವಾದಂಥದ್ದಲ್ಲ. ಅದಕ್ಕೋಸ್ಕರ ಅವರು ಹೇಳ್ತಾರೆ, ಅರ್ಧೋ ವೈ ಏಷ ಆತ್ಮನೋ ಯತ್ ಪತ್ನಿ. ನಮ್ಮ ಪರಂಪರೆಯಲ್ಲಿ ಪತಿ ಪತ್ನಿಯರು ಇಬ್ಬರೂ ಸೇರಿದಾಗ ಅದೊಂದು ಪೂರ್ಣ ವಸ್ತು. ಹೀ ಈಸ್ 50 ಆ್ಯಂಡ್ ಶೀ ಈಸ್ 50. ಇದು ಗೊತ್ತಿರಬೇಕು ನಮಗೆ. ಹಾಗಾಗಿ ನಮ್ಮ ಈ ಪರಂಪರೆಯಲ್ಲಿ, ವೈದಿಕ ಪರಂಪರೆಯಲ್ಲಿ ಯಾರೂ ಹೆಚ್ಚಲ್ಲ, ಯಾರೂ ಕಡಿಮೆ ಅಲ್ಲ. ಆದ್ದರಿಂದ ರಾಮ ಅಕಸ್ಮಾತ್ ಕಾಡಿಗೆ ಹೋದರೆ ಅದು ಅರ್ಧಾಂಶ ಕಾಡಿಗೆ ಹೋದಂತೆ ಆಯಿತು. ಇನ್ನು ಅರ್ಧಾಂಶ ಅವನ ಪತ್ನಿ. ಆದ್ದರಿಂದ ಸೀತೆಗೆ ಕಾಡಿಗೆ ಹೋಗಬೇಕು ಅಂತ ನೀನು ವರ ಕೇಳಿದ್ದೀಯೋ? ಕೇಳಲಿಲ್ಲ. ನಿನ್ನ ವರದಲ್ಲಿ ಸೀತೆ ಕಾಡಿಗೆ ಹೋಗಬೇಕು ಅಂತ ಸೇರಿಲ್ಲ. ಅಂದರೆ ರಾಮನ ಅರ್ಧ ಭಾಗ ಇಲ್ಲೇ ಉಳಿತದೆ, ಆ ಅರ್ಧ ಭಾಗ ಸಿಂಹಾಸನವನ್ನು ಅಲಂಕರಿಸ್ತದೆ. ಹಾಗಾಗಿ ಭರತನಿಗೆ ಪಟ್ಟ ಕಟ್ಟುವಂತಹ ಪ್ರಶ್ನೆಯೇ ಉದಿಸುವುದಿಲ್ಲ ಅಂತ ಹೇಳಿ ವಸಿಷ್ಠರು ಆಕೆಯ ಬಾಯನ್ನು ಮುಚ್ಚಿಸೋದಕ್ಕೆ ಪ್ರಯತ್ನ ಪಟ್ಟರು. ಅಲ್ಲಿರುವಂತಹ ಎಲ್ಲರ ಹೃದಯ ಕರಗಿತಂತೆ ಈ ಮಾತನ್ನು ಹೇಳಿದಾಗ, ಮತ್ತೆ ಅವಳು ಆ ನಾರುಡೆಯನ್ನು ತಂದು ಕೊಟ್ಟಾಗ. ಆದರೆ ಅಂತಂದು ಪ್ರಶ್ನೆ, ಯಾರ ಹೃದಯದಲ್ಲಿ ಏನೂ ಬದಲಾವಣೆ ಆಗಲಿಲ್ಲ ಅಂದರೆ ಕೈಕೇಯಿಯ ಹೃದಯದಲ್ಲಿ ಏನೂ ಬದಲಾವಣೆ ಆಗಲಿಲ್ಲ. ಅದಕ್ಕೆ ಚಂಪೂ ರಾಮಾಯಣದ ಕವಿ ಒಂದು ಮಾತನ್ನು ಹೇಳ್ತಾನೆ, ರಾಕಾಚಂದ್ರೇ ರಾಜಮಾನೇಪ್ಯಬಾಧಂ ವಿರುಚ್ಛನ್ನ ಚಂದ್ರಕಾಂತ ಸ್ಥಳೀವ. ಈ ಚಂದ್ರಕಾಂತ ಶಿಲೆ ಅಂತ ಒಂದು ಶಿಲೆ, ನಮ್ಮಲ್ಲಿ ಇದಕ್ಕೆಲ್ಲ ಹಾಕ್ತಲ್ಲ ಮಾರ್ಬಲ್ಲು, ಈ ಥರ ಒಂದು ಶಿಲೆ. ಅದು ಹುಣ್ಣಿಮೆಯ ದಿವಸ ಚಂದ್ರ ಕಿರಣ ಬಿದ್ದಾಗ ಆ ಶಿಲೆಯಿಂದ ನೀರು ಜಿನಗಿ ಬರುತ್ತಂತೆ. ಅಂದರೆ ಚಂದ್ರನ ಕಿರಣ ಬಿದ್ದಾಗ ಅದೇನಾಗ್ತದೆ? ಜಿನಗ್ತದೆ. ಆದರೆ ಇಲ್ಲಿ ವಸಿಷ್ಠರ ಮಾತು ಎನ್ನುವಂಥ ಈ ಚಂದ್ರ ಕಿರಣ ಬಿದ್ದಾಗ ಕೈಕೇಯಿಯ ಆ ಚಂದ್ರನಂತಿರುವಂತಹ ಹೃದಯ ಕರಗಿ ಜಿನಗಬೇಕಾಗಿತ್ತು, ಆದರೆ ಆಗಲಿಲ್ಲ. ಯಾಕೆ ಆಗಲಿಲ್ಲ ಅಂತಂದ್ರೆ, ವೀರುಚ್ಛನ್ನ ಚಂದ್ರಕಾಂತ ಸ್ಥಳೀವ. ಈ ಚಂದ್ರಕಾಂತ ಶಿಲೆಗೆ ಅಂದರೆ ಕೈಕೇಯಿಯ ಈ ಹೃದಯದಲ್ಲಿ ಏನಾಗಿತ್ತು ಅಂದರೆ, ಆ ಶಿಲೆ ಮೇಲೆ ಮಂತರೆ ಎನ್ನುವಂಥ ಈ ಮುಳ್ಳು ಬಳ್ಳಿ ವ್ಯಾಪಿಸಿ ಬಿಟ್ಟಿತ್ತು. ಹಾಗಾಗಿ ಆ ಚಂದ್ರಕಾಂತದ ಶಿಲೆಯ ಕಿರಣ, ಚಂದ್ರ ಕಿರಣದ ಸ್ಪರ್ಶವೇ ಈ ಶಿಲೆಗೆ ಆಗಲಿಲ್ಲ, ಕೈಕೇಯಿಯ ಹೃದಯ ಎನ್ನುವಂತಹ ಶಿಲೆಗೆ. ಆದ್ರಿಂದ ಅವಳ ಹೃದಯ ಏನಾಗಲಿಲ್ಲ, ಅದು ಕರಗಲೇ ಇಲ್ಲ ಹೇಗೆ ಅಂತ. ಯಾಕೆಂದ್ರೆ ಮಂಥರೆ ಎನ್ನುವಂಥ ಈ ಕಾಡು ಬಳ್ಳಿ, ಮುಳ್ಳು ಬಳ್ಳಿ ಆ ಪ್ರಮಾಣದಲ್ಲಿ ಆಕೆಯ ಹೃದಯವನ್ನು ವ್ಯಾಪಿಸಿ ಬಿಟ್ಟಿತ್ತು ಅಷ್ಟೇ. ಹೀಗೆ ಚಂಪೂ ರಾಮಾಯಣದ ಕವಿ ಭೋಜರಾಜ ಹೇಳ್ತಾನೆ. ಅದಾದ ಮೇಲೆ ಮುಂದುವರೆದು ವಸಿಷ್ಠರು ಇನ್ನೂ ಕಠೋರವಾದಂಥ ಒಂದು ಮಾತನ್ನು ಹೇಳ್ತಾರೆ. ಏನು ಅಂದರೆ, ನೀನು ಭರತನಿಗೋಸ್ಕರ ಈ ಸಿಂಹಾಸನವನ್ನು ಕೇಳು, ದಶರಥ ಅಕಸ್ಮಾತ್ ಕೊಟ್ಟಾನು, ಆದರೆ ಅಂತ ಒಂದು ಪ್ರಶ್ನೆ. ಏನು? ಭರತ ಈ ಸಿಂಹಾಸನದಲ್ಲಿ ಕೂರುವುದಿಲ್ಲ. ಯಾಕೆ ಅಂದರೆ, ನ ಹ್ಯದತ್ತಾಂ ಮಹೀಂ ಪಿತ್ರ ಭರತಃ ಶಾಸ್ತುಮಿಚ್ಛತಾಂ. ತಂದೆ ತಾನಾಗಿ ತಾನು ಕೊಡದೆ ಇರುವಂತಹ ಸಿಂಹಾಸನದ ಮೇಲೆ ಆತ ಕುಳಿತುಕೊಳ್ಳುವುದಿಲ್ಲ. ಮುಂದಾಗುವುದರ ಭವಿಷ್ಯ ಅದನ್ನು ಕಣಿ ನುಡಿದು ಬಿಟ್ರು ಅವರು. ಕೈಕೇಯಿಗೆ ಎಚ್ಚರಿಕೆಯ ಮಾತು. ಆದರೆ ವಸಿಷ್ಠರಂತಹ ತಪಸ್ಸುಗಳ ಮಾತನ್ನು ಅವಳು ಬಹಳ ಹಗುರವಾಗಿ ಸ್ವೀಕರಿಸಿದಳು. ಅದಕ್ಕೆ ಏನು ಅನುಭವಿಸಬೇಕು ಅದನ್ನು ಅನುಭವಿಸಿದಳು. ನಿಜವಾಗಿ ಅವಳು ಏನು ವಿಚಾರ ಮಾಡಬೇಕಿತ್ತು? ವಸಿಷ್ಠರ ಬಾಯಿಂದ ಇಂತಹ ಮಾತು ಬಂತು ಅಂತ ಆದಮೇಲೆ, ಓಹ್
ನನ್ನ ಗಂಡನಿಗೆ ಕೊಡ್ಲಿಕ್ಕೆ ಮನಸ್ಸಿಲ್ಲ, ನಾನು ಆಗ್ರಹ ಪಟ್ಟು ಕೊಡಿಸಿದ್ರೂ ಸಹ ನನ್ನ ಮಗ ಕೂರದೇ ಇದ್ರೆ ನನ್ನ ಈ ಹೋರಾಟ ಚೀರಾಟ ಎಲ್ಲ ಯಾರಿಗಾಗಿ ಅಂತ ಹಿಂದೆ ಸರಿಬಹುದಾಗಿತ್ತು. ಆದರೆ ಅವಳು ಹಿಂದಕ್ಕೆ ಸರಿಯಲಿಲ್ಲ. ಮುಂದೆ ವಸಿಷ್ಠ ಹೇಳಿದ ಹಂಗೆ ಆಯಿತು. ಭರತ ಸಿಂಹಾಸನವನ್ನ ಏರಲಿಲ್ಲ. ಅದನ್ನ ಅವನ ಪಾತ್ರ ಬಂದಾಗ ನೋಡೋಣ. ಇತ್ತ ಇನ್ನೊಂದು ಘಟನೆ ಏನಾಯಿತು ಅಂದರೆ, ವಸಿಷ್ಠರು ಈ ರೀತಿಯಾಗಿ ಹೇಳಿದ ಆದ ಮೇಲೆ ಮತ್ತೆ ಇನ್ನೊಂದು ಸಂದರ್ಭ, ಆ ಕೈಕೇಯಿಯ ಹೃದಯ ಹೇಗಿತ್ತು ಅನ್ನೋದಕ್ಕೆ, ಅಂದರೆ ಮಂಥರೆ ಯಾವ್ಯಾವ ರೀತಿಯಲ್ಲಿ ಅವಳಿಗೆ ದುರ್ಬೋಧೆ ಮಾಡಿದ್ಳು ಅನ್ನೋದಕ್ಕೆ. ಇಲ್ಲಿ ನಾನು ಮಂಥರೆಯ ಮಾತನ್ನು ಹೇಳಬೇಕು, ಯಾಕೆಂದರೆ ಆಗ ಮಾತ್ರ ಆ ಕೈಕೇಯಿಯ ಹೃದಯ ನಮಗೆ ಎಷ್ಟು ಸುಲಭವಾಗಿ ಅವಳ ಮಾತನ್ನು ಒಪ್ಪಿಕೊಂಡಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಕೈಕೇಯಿಗೆ ಮಂಥರೆ ಹೇಳಿದಂಥ ಮಾತು ಅದನ್ನು ಇವಳು ಕೇಳಿದ್ದಾಳೆ. ಮೊದಲು ಹೇಳ್ತಾಳೆ, ರಾಮನಿಗೆ ವನವಾಸ ಆಗಬೇಕು. ಯಾಕೆ ಅಂತಂದರೆ ಕೌಸಲ್ಯೆ ನಿನಗೆ ಸವತಿ, ಆ ಸವತಿಯ ಮಗ ರಾಮ ಪಟ್ಟಾಭಿಷಿಕ್ತನಾದರೆ ಭರತನಿಗೆ ಎಲ್ಲಿಲ್ಲದ ಸಂಕಟ ಒಂದು. ಎರಡನೇದಾಗಿ ನಿನ್ನನ್ನು ಅವಳು ಕಡೆಗಣಿಸ್ತಾಳೆ. ಯಾಕೆಂದರೆ ಈಗ ನೀನು ಏನು ಮಾಡಿದ್ದೀಯ ಅಂತಂದರೆ ಕೌಸಲ್ಯನ್ನು ಸಾಕಷ್ಟು ಗೋಳು ಹೊಯ್ದುಕೊಂಡಿದ್ದೀಯೆ. ಅವಳ ಮಾತಲ್ಲೂ ಸಹ ನಾವು ನೋಡ್ಕೊಂಡು ಬಂದಿದ್ದೇವೆ ಅದನ್ನು. ಹಾಗಾಗಿ ನಾಳೆ ತನ್ನ ಮಗನೇ ಪಟ್ಟಾಭಿಷಿಕ್ತನಾದರೆ ಕೌಸಲ್ಯ ಅದನ್ನು ತೀರಿಸಿಕೊಳ್ಳದೆ ಇರ್ತಾಳ, ಹೀಗೆ ಹೇಳಿದಳು. ಆದರೆ ಅದಕ್ಕೂ ಸಹ ಕೈಕೇಯಿ ಒಪ್ಪಲಿಲ್ಲ ಮೊದಲು. ಕೊನೆಗೆ ಅವಳು ಒಂದು ಮಾತನ್ನ ಹೇಳ್ತಾಳೆ. ಏನು ಅಂದರೆ, ರಾಮಸ್ತು ಭರತೇ ಪಾಪಂ ಕುರ್ಯಾದೇವನ ಸಂಶಯ. ಯಾವ ಕೈಕೇಯಿಗೆ ರಾಮನ ಮೇಲೆ ಎಲ್ಲಿಲ್ಲದ ಪ್ರೀತಿ ಇತ್ತೋ ಆ ರಾಮನ ಚಾರಿತ್ರ್ಯವನ್ನೇ ಶಂಕಿಸುವಂಥ ಮಾತನ್ನು ಹೇಳಿದಳು ಅವಳು. ಏನು ಹೇಳಿದಳು? ರಾಮಸ್ತು ಭರತೇ ಪಾಪಂ ಕುರ್ಯಾದೇವನ ಸಂಶಯ. ರಾಮ ಪಟ್ಟಾಭಿಷಿಕ್ತನಾದರೆ ಭರತನಿಗೆ ಪಾಪವನ್ನು ಉಂಟು ಮಾಡ್ತಾನೆ, ಮೇಲ್ನೋಟಕ್ಕೆ ಅರ್ಥ. ಆದರೆ ತಿಲಕ ವ್ಯಾಖ್ಯಾನಕಾರ ಬರೀತಾರೆ, ಪಾಪಂ ಅನ್ನೋದಕ್ಕೆ ರಾಮ ಪಟ್ಟಾಭಿಷಿಕ್ತನಾದರೆ ಅವನು ಭರತನನ್ನ ಕೊಲ್ಲುತ್ತಾನೆ. ಎಂತಹ ಮಾತು ನೋಡಿ ಇದು. ಮನೆ ಕೆಲಸ ಮಾಡೋರು ಎಲ್ಲ ಮನೆ ಯಜಮಾಂತಿ ಈ ಥರ ಮಾತುಗಳನ್ನು ಹೇಳ್ಕೊಡೋದಕ್ಕೆ ಶುರು ಮಾಡಿದರೆ ಏನಾಗ್ಬೋದು ಕುಟುಂಬ. ಅಂಥವ್ರ ಮಾತನ್ನು ಎಷ್ಟು ಕೇಳಬೇಕೋ ಅಷ್ಟು ಕೇಳಬೇಕು ಅನ್ನೋದು ನಮಗಿಲ್ಲಿನ ಪಾಠ ಅಷ್ಟೇನೆ. ಹೀಗೆ ತಸ್ಮಾತ್ ರಾಜಗ್ರಹಾದೇವ ವನಂ ಗಚ್ಚತು ರಾಘವ. ಆದ್ದರಿಂದ ಅವನನ್ನು 14 ವರ್ಷಗಳ ಕಾಲ ರಾಜಗೃಹದಿಂದಲೇ ಹೊರಗೆ ಓಡಿಸಿಬಿಟ್ರೆ ಆಗ ರಾಮ ಭರತನಿಗೆ ಅನ್ಯಾಯ ಮಾಡೋ ಪ್ರಶ್ನೆಯೇ ಇಲ್ವಲ್ಲ. ಈ ರೀತಿಯಾಗಿ ಪ್ರಲೋಭನೆ ಮಾಡಿದ್ದಾಳೆ ಅವಳು. ಕೌಸಲ್ಯ ವಿಷಯವನ್ನು ಹೇಳಿದಳು, ಆಮೇಲೆ ದಶರಥನ ವಿಷಯವನ್ನು ಹೇಳಿದಳು, ಕೊನೆಗೆ ರಾಮನ ವಿಷಯವನ್ನೇ ಸಹ ಚರಿತ್ರೆಯನ್ನೇ ಆಕೆ ಶಂಕಿಸುವ ಹಾಗೆ ಮಾಡಿಬಿಟ್ಲು. ಇದನ್ನೆಲ್ಲ ಕೇಳಿದಾಗ ಎಲ್ಲೋ ಒಂದು ಕಡೆಗೆ ಯಾವಾಗಲೂ ಅಷ್ಟೇನೆ ಅಸತ್ಯವನ್ನೇ ಪದೇ 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 ಕೇಳಿದರೆ ನಮಗೇನು ಅನಿಸ್ತದೆ ಅಂದರೆ ಇದು ಸತ್ಯ ಹೌದೋ ಏನೋ ಅಂತ ಅನಿಸ್ಬಿಡ್ತದೆ ಅಲ್ವಾ. ಹಾಗೆ ಈ ಸಂದರ್ಭದಲ್ಲಿ ನನಗೆ ಒಂದು ಕಥೆ ನೆನಪಾಗ್ತದೆ, ಈ ಸುಳ್ಳಿನ ಪ್ರಭಾವ ಹೇಗಿರ್ತದೆ ಅನ್ನೋದಕ್ಕೆ. ಒಬ್ಬಾತ ಯಾಜ್ಞಿಕ ಒಂದು ಅಜ ಅಂದರೆ ಕುರಿಯನ್ನ ತನ್ನ ಹೆಗಲ ಮೇಲೆ ಇಟ್ಕೊಂಡು ಹೋಗ್ತಿದ್ದ ಬೇರೆ ಕೆಲಸಕ್ಕೋಸ್ಕರ. ಆಗ 3 ಕಳ್ಳರ ಕಣ್ಣು ಬಿತ್ತು ಆ ಕುರಿ ಮರಿಯ ಮೇಲೆ. ಅವರು ಪ್ಲಾನ್ ಮಾಡ್ತಾರೆ ಏನಾದ್ರು ಮಾಡಿ ಇದನ್ನ ಲಪಟಾಯಿಸ್ಬೇಕು ಅಂತ. ಮೊದಲನೇ ಕಳ್ಳ ಬಂದ. ಅವನು ಹೇಳ್ತಾನೆ, ನಮಸ್ಕಾರ ಮಾಡಿದ ಅವನಿಗೆ. ಛೇ 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 ಛೇ, ನಿಮ್ಮಂತಹ ಶ್ರೋತ್ರಿಯರು ಇಂಥ ಕೆಲಸ ಮಾಡೋದಾ? ಏನಪ್ಪ, ಅಲ್ಲ ಹೆಗಲ ಮೇಲೆ ನಾಯಿ ಮರಿ ಇಟ್ಕೊಂಡು ಹೋಗ್ತಾ ಇದ್ದೀರಲ್ರಿ ಅಂದ ಅವನು. ಅದನ್ನು ಕೇಳಿದಾಗ ಶ್ರೋತ್ರಿಯ ಹೇಳ್ದ, ಇಲ್ಲಪ್ಪ ನಾನು ಕುರಿಮರಿನೇ ಬೇಕು ಅಂತ ತಂದಿದ್ದೇನೆ, ಅದು ಕುರಿಮರಿಯೇ, ನಿನಗೆ ಕಣ್ಣು ಸರಿಯಾಗಿ ಕಾಣ್ತಾ ಇಲ್ಲ ಅಂದ. ನೀವು ಸರಿ ವಿಚಾರ ಮಾಡಿ, ಅವನ್ನೆಲ್ಲ ನಿಮಗೆ ಮೋಸ ಮಾಡಿರಬೇಕು.
ಇಷ್ಟರ ಮೇಲೆ ನಿಮ್ಮ ಇಷ್ಟ ಏನಾದ್ರು ಮಾಡ್ಕೊಳ್ಳಿ ಅಂತ ಹೇಳಿ ಮುಂದಿನವನಿಗೆ ಸಿಗ್ನಲ್ ಕೊಟ್ಟು ಇವನು ಅಲ್ಲಿಂದ ಮಾಯ ಆದ. ಇನ್ನೊಂದು ಫರ್ಲಾಂಗ ಹೋಗಷ್ಟೊತ್ತಿಗೆ ಎರಡನೇವನು ಬಂದ. ಅವನು ಮತ್ತನು ಅದೇ ರಾಗ ತೆಗೆದ. ಅಲ್ಲ, ನಾನು ಸಾಮಾನ್ಯವಾಗಿ ಹಸು ಕರುಗಳನ್ನು ಹೆಗಲ ಮೇಲೆ ಇಟ್ಕೊಂಡು ಹೋಗೋದನ್ನು ನೋಡಿದ್ದೇನೆ, ಆದ್ರೆ ನೀವು ಹೋಗಿ ಹೋಗಿ ನಾಯಿ ಮರಿಯನ್ನು ಹೆಗಲ ಮೇಲೆ ಇಟ್ಕೊಂಡು ಹೋಗ್ತಾ ಇದ್ದೀರಲ್ಲ ಅಂದ. ಈ ಮಾತು ಕೇಳಿದಾಗ ಅವನಿಗೇನಾಯ್ತು, ಸ್ವಲ್ಪ ಸಂಶಯ ಶುರುವಾಯಿತು. ಓಹೋ, ನಾನೇ ಸರಿಯಾಗಿ ನೋಡದೆ ಏನಾದ್ರೂ ತಂದುಬಿಟ್ನ, ಏನನ್ನ ಕುರಿ ಮರಿ ಅನ್ನೋ ಹೆಸರಿನಲ್ಲಿ ನಾಯಿ ಮರಿನಾ ಅಂತ ಅಂದ್ಕೊಂಡು ಮತ್ತವನ ಇಳಿಸಿ ನೋಡಿದ. ಅದನ್ನ ಇಲ್ಲ, ಕುರಿ ಮರಿ ಹೌದು. ಆದರೂ ಒಂದು ರೀತಿಯಲ್ಲಿ ಸಂಶಯ. ಮೂರನೇವನು ಸಿಕ್ಕ, ಅದಾದ್ಮೇಲೆ ಕಳ್ಳ. ಅವನು ಪಕ್ಕ ಮಾಡಿದ, ನೋಡಿ ಇದು ಒಂದು ರೀತಿಯ ವಿಶಿಷ್ಟವಾದಂಥ ನಾಯಿ ಮರಿ, ಹಾಗಾಗಿ ನಿಮ್ಮಂಥವ್ರಿಗೆ ಶೋಭೆ ತರುವಂತಹದ್ದು ಇದು. ಯಾಕೆ ಈ ನಾಯಿ ಮರಿ ತಗೊಂಡು ಹೋಗ್ತಾ ಇದ್ದೀರಿ ನೀವು? ಹೆಗಲ ಮೇಲೆ ಕೂರಿಸ್ಕೊಂಡು ಎಳ್ಕೊಂಡು ಹೋಗಿರಿ ಬೇಕಿದ್ರೆ. ಏನೇನೆಲ್ಲ ಒಂದಿಷ್ಟು ಹೇಳ್ದ. ಕೊನೆಗೆ ಅವನಿಗೆ ಸಂಶಯ ಬಂದ್ಬಿಡ್ತು. ಸಂಶಯ ಬಂದಿದ್ದು ಗಟ್ಟಿ ಆಯ್ತು. ಥತ್, ಇದು ನನಗೆ ಬೇಡ ಬೇಡ ಅಂತ ಹೇಳಿ ಏನು ಮಾಡಿದ, ಅದನ್ನ ಅಲ್ಲಿಯೇ ಇಳಿಸಿ ಇವನು ಹೋದ. ಅವ್ರಿಗೆ ಬೇಕಾದ್ದೇನಾಗಿತ್ತು, ಇದೇ ಆಗಿತ್ತು. ಹಾಗಾಗಿ ಹೀಗೆ ಒಂದೇ ಸುಳ್ಳನ್ನೇ ಪದೇ ಪದೇ ಹೇಳಿದರೆ ಜನ ಅದು ಸತ್ಯವೋ ಎಂಬಂತೆ ತೋರ್ತದೆ. ಹಾಗೆ ಇಲ್ಲಿ ಏನಾಯಿತು ಅಂತಂದ್ರೆ, ಈ ಮಾತನ್ನ ಕೇಳಿದಾಗ ಈ ಮಂಥರೆ ಪದೇ 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 ಇಂಥ ವಿಷಯವನ್ನು ಹೇಳಿದಾಗ ಕೈಕೇಯಿಗೆ ಅದು ಹೌದು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಮಂಥರೆ ಹೇಳ್ತಾಳೆ, ನೀನು ಏನು ಮಾಡಬೇಕು ಅಂತಂದ್ರೆ, ನಿನ್ನೆ ಮೈ ಮೇಲಿರುವಂಥ ಎಲ್ಲ ಬೆಲೆ ಬಾಳುವ ವಜ್ರ ವೈಢೂರ್ಯದ ಹಾರ ಎಲ್ಲವನ್ನೂ ಸಹ ಕಳಚಿಟ್ಟು ಕ್ರೋಧಾಗಾರಕ್ಕೆ ಹೋಗು. ಅದು ಮೊನ್ನೆನೇ ಹೇಳಿದ್ದೇನೆ ನಾನು. ಹೋದವಳು ಕೂದಲಿಕ್ಕೆ ಹೆದರ್ಕೋ, ಅದಾದ ನೆಲದ ಮೇಲೆ ಬಿದ್ದುಕೋ, ಸುರಿಸ್ತಾ ಇರು ಕಣ್ಣೀರನ್ನು. ಇಲ್ಲಿ ಬರ್ತಾನೆ ನಿನ್ನ ಗಂಡ. ಏನು ಪ್ಲ್ಯಾನ್ ಅಂದರೆ ಅವಳಿದ್ದು ಅದ್ಭುತವಾದ ಪ್ಲ್ಯಾನು ನಮ್ಮನೆ. ಕೊನೆಗೆ ನಾವೆಲ್ಲ ಹೇಳ್ತೇವೆ ಹೀಗೆ ಅಂತ. ಆವಾಗ ಅಲ್ಲೇ ನಿನ್ನನ್ನು ಭೇಟಿ ಮಾಡ್ತಾನೆ. ಭೇಟಿಗೆ ಮಾಡ್ಲಿಕ್ಕೆ ಬಂದಾಗ ಆತ ನಿನ್ನ ಹತ್ರ ತರತರಾವಳಿಯ ಮಾತುಗಳನ್ನ ಆಡ್ತಾನೆ. ನಿನ್ನ ಗಂಡ ಮಹಾಬುದ್ಧಿವಂತ, ಯಾಕೆಂದ್ರೆ ಎಲ್ಲ ಸಿದ್ಧತೆ ಮಾಡಿದ್ದಾನೆ ಹೊರಗಡೆಯಿಂದ. ಅವನು ಈಗ ಕ್ಯಾನ್ಸಲ್ ಮಾಡೋದಿಲ್ಲ ಅವನು ಅದನ್ನ. ಅದಕ್ಕೋಸ್ಕರ ಈ ಮಾತನ್ನ ನೀನು ಹೇಳಿದಾಗ ಆತ ನಿನಗೆ ತರತರಾವಳಿಯ ಪ್ರಲೋಭನೆಯನ್ನು ಮಾಡ್ತಾನೆ. ಈ ವರವನ್ನು ನೀನು ಕೇಳಬೇಡ, ಹಾಗೆ ಮಾಡ್ಲಿಕ್ಕೆ ಆಗೋದಿಲ್ಲ, ನಾನು ನಿನಗೆ ಅದನ್ನು ಕೊಡ್ತೇನೆ, ಇದನ್ನು ಕೊಡ್ತೇನೆ. ಈ ಚಿಕ್ಕ ಮಕ್ಕಳು ಏನಾದ್ರು ಹಠ ಹಿಡಿದ್ರೆ, ರಚ್ಚೆ ಹಿಡಿದ್ರೆ ಏನೋ ಕೊಟ್ಬಿಟ್ಟು ಬಾಯಿ ಮುಚ್ಚಿಸ್ತಾರಲ್ಲ, ಹಾಗೆ ಬಾಯಿ ಮುಚ್ಚಿಸ್ತಾನೆ ನಿನ್ನನ್ನ. ಏನು ಹಾಗಿದ್ರೆ, ಮಣಿಮುಕ್ತ ಸುವರ್ಣಾನಿ ರತ್ನಾನಿ ವಿವಿಧಾನಿ ಚ ತದ್ದದ್ಯಾತ್ ದಶರಥೋ ರಾಜ ಮಾಸ್ಮತೇಷು ಮನಃಕೃತಾಃ. ಈ ಮಂಥರೆ ಯಾರ ಕಣ್ಣಿಗೂ ಅಷ್ಟಾಗಿ ಬೀಳೆ ಇದ್ರು ಸಹ ಎಲ್ಲರನ್ನು ಹೇಗೆ ಅರ್ಥ ಮಾಡ್ಕೊಂಡಿದ್ದಾಳೆ ನೋಡಿ. ನಿನ್ನನ್ನ ಮನವೊಲಿಸೋದಕ್ಕೆ ಅಂತ ಹೇಳಿ ನಿನಗೆ ವಿವಿಧ ಹಾರಗಳನ್ನ ಮತ್ತೆ ರತ್ನಗಳನ್ನ ಎಲ್ಲ ಕೊಡೋದಕ್ಕೆ ದಶರಥ ಮುಂದಾಗ್ತಾನೆ. ನೀನು ಕೇಳಿದ್ದೆಲ್ಲ ಕೊಡ್ತೇನೆ, ಆದ್ರ ಇದನ್ನು ಕೇಳಬೇಡ, ನೀನು ವರವನ್ನು ಕೇಳಬೇಡ ಅಂತ ಹೇಳಿ ಕೊಟ್ಲು. ಆಯ್ತು ಅಂತ ಹೇಳಿದ್ಲು ಕೈಕೇಯಿ. ಅವಳು ಹೇಳ್ತಾಳೆ, ನನಗೆ ನಿನ್ನ ಮೇಲೆ ವಿಶ್ವಾಸ ಇಲ್ಲ, ನೀನು ಬೆಪ್ಪ ತಗಟಿ. ಯಾಕೆಂದ್ರೆ ಅಕಸ್ಮಾತ್ ಒಪ್ಪಿಬಿಟ್ರೆ ಅದಕ್ಕೋಸ್ಕರ ಅವನು ಏನು ಮಾಡ್ತಾನೆ, ಆಗ್ಬೋದು ಅಂತ ಹೇಳ್ತಾನೆ, ವರ ಕೊಡ್ತೇನೆ ಅಂತ ಹೇಳ್ತಾನೆ. ನೀನೇನು ಮಾಡ್ತೀಯ, ಒಪ್ಕೊಳ್ತೀಯಾ? ಒಪ್ಕೊಳ್ತೇನೆ. ವರ ಕೊಡ್ತಿದ್ರೆ ಏನು ಮಾಡ್ತೀಯೇ? ಅದಕ್ಕೋಸ್ಕರ ಯೌತೌ ದೇವಾಸುರೇ ಯುದ್ಧೇ ವರೌ ದಶರಥೋ ದದೌ. ಆ ಎರಡು ವರಗಳನ್ನು ಹಿಂದೆ ದೇವಾಸುರ ಯುದ್ಧದಲ್ಲಿ ಏನು ನಿನಗೆ ವರ ಕೊಟ್ಟಿದ್ನಲ್ಲ, ಆ ಸಂದರ್ಭವನ್ನು ಹೇಳ್ಬಿಡ್ತೇನೆ ಈಗೇನು ಅಂತ. ದಶರಥ ಆಗಾಗ ದೇವಲೋಕಕ್ಕೆ ಹೋಗ್ತಿದ್ದ. ದೇವತೆಗಳಿಗೂ ಅಸುರರಿಗೂ ಆಗುವಂತಹ ಸಂಗ್ರಾಮದಲ್ಲಿ ಇಂದ್ರ ಅವನ ಸಹಾಯವನ್ನ ಆಗಾಗ ಬಯಸ್ತಿದ್ದ. ದಶರಥ ಹೋಗ್ತಿದ್ದ. ಅದೊಂದು ಸಲ ಶಂಬರಾಸುರ ಎನ್ನುವಂಥ ಒಬ್ಬ ರಾಕ್ಷಸನ ಜೊತೆಗೆ ಯುದ್ಧ ನಡೀತಿತ್ತು. ದೇವೇಂದ್ರ ಅವನನ್ನು ಕರೆದಿದ್ದ. ಆ ಸಂದರ್ಭದಲ್ಲಿ ಕೈಕೇಯಿ, ನಾನು ಬರ್ತೇನ್ರಿ, ದೇವಲೋಕ ಹೊಸಾದು ಅಲ್ವಾ, ನೋಡಿದಾಗಾಯ್ತು ಅಂತ ಹೇಳಿರಬೇಕು. ಯಾಕೆಂದ್ರೆ ದಶರಥ ತನ್ನ ಜೊತೆ ಅವಳನ್ನು ಸಹ ಕರ್ಕೊಂಡು ಹೋಗಿದ್ದಾನೆ. ಅದರ ಜೊತೆಗೆ ಇನ್ನೊಂದು ನಾವು ಇಲ್ಲಿ ನೆನಪಿಟ್ಟುಕೊಳ್ಬೇಕು, ಕೈಕೇಯಿ ಚಲುವೆ, ಒಂದಿಷ್ಟು ಹಂತದಲ್ಲಿ ಬುದ್ಧಿವಂತಳು, ತುಂಬ ಚಾಲಾಕಿ, ಅದರ ರಾಜಕೀಯ ವಿಷಯದಲ್ಲಿ ಅನಭಿಜ್ಞಳು. ಅದರ ಜೊತೆಗೆ ಅವಳಿಗೆ ರಥ ಓಡಿಸೋದಕ್ಕೆ ಬರ್ತಿತ್ತಂತೆ. ಹೇಳಿ ಕೇಳಿ ರಾಜಕುಮಾರಿ ನೋಡಿ, ಅದನ್ನೆಲ್ಲ ಅವಾಗ ಕಲಿಸ್ತಿದ್ರು ಹೆಣ್ಣು ಮಕ್ಕಳಿಗೆ.
ಹಾಗಾಗಿ ದಶರಥ ಏನು ಅಂದ್ಕೊಂಡ, ಯುದ್ಧಕ್ಕೆ ಹೋಗ್ತಿದ್ದೇನೆ ಅಲ್ವಾ, ಇರ್ಲಿ ಸಹಾಯಕ್ಕೆ ಒಬ್ರು ಅನ್ನುವ ದೃಷ್ಟಿಯಿಂದ ಅಲ್ಲಿ ಹೋಗಿ ಯಾರೋ ಒಬ್ಬ ಸಾರಥಿ ಕೇಳೋ ಬದಲು ನಮ್ಮನೆ ಅವಳೇ ಮಾಡ್ತಾಳೆ ಅಂತ ಇರ್ಲಿ ಅಂತೇಳಿ ಕರ್ಕೊಂಡು ಹೋಗ್ದ. ಕೊನೆಗೆ ಏನಾಯ್ತು ಅಂದ್ರೆ ಆ ಯುದ್ಧ ಸಂದರ್ಭದಲ್ಲಿ ಅದು ರಾತ್ರಿಯೆಲ್ಲ ಯುದ್ಧ ಮಾಡಿ ಹಗಲೆಲ್ಲ ಯುದ್ಧ ಮಾಡಿ ದಶರಥ ದಣಿದ. ಕೊನೆಗೆ ಆ ರಾಕ್ಷಸರು ರಾತ್ರಿ ಯುದ್ಧ ಮಾಡಲಿಕ್ಕೆ ಶುರು ಮಾಡಿದರು. ಆ ರಾತ್ರಿ ಯುದ್ಧದ ಸಂದರ್ಭದಲ್ಲಿ ದಶರಥನ ಮೇಲೆ ಹಿಗ್ಗಾಮುಗ್ಗ ಬಾಣಪ್ರಯೋಗ ಮಾಡಿದ್ದಾರೆ. ದಶರಥ ಮೂರ್ಛಿತನಾದ. ಆಗ ಅವನ ಸಾರಥ್ಯವನ್ನ ಯಾರು ಮಾಡಿದರು? ಕೈಕೇಯಿ ಮಾಡಿದರು. ಕೊನೆಗೆ ಆಕೆ ಅಲ್ಲಿಂದ ಯುದ್ಧ ಭೂಮಿಯಿಂದ ಅವನ ರಥವನ್ನ ಇನ್ನೊಂದು ಕಡೆಗೆ ಕರೆದುಕೊಂಡು ಹೋಗಿ ಅವನಿಗೆ ಉಪಚಾರ ಮಾಡಬೇಕು ಅನ್ನೋಷ್ಟೊತ್ತಿಗೆ ಮತ್ತೆ ಪುನಃ ಅಲ್ಲಿಂದ ಬಾಣಗಳ ವರ್ಷಣ ಆಯಿತು ಅಂದಮೇಲೆ ದಶರಥನ ಮೇಲೆ ಆ ಕಡೆ ದೈತ್ಯರಿಂದ. ಅಲ್ಲಿಂದ ಇನ್ನೊಂದು ಕಡೆಗೆ ಕರ್ಕೊಂಡು ಹೋಗಿ ಅವನಿಗೆ ಉಪಚಾರ ಮಾಡ್ತಾಳೆ. ಇದೆಲ್ಲವನ್ನೂ ಸಹ ದಶರಥ ಎಚ್ಚರಗೊಂಡ ಆದಮೇಲೆ ನೋಡ್ತಾನೆ, ನಾನು ಇಲ್ಲಿ ಯಾಕೆ ಬಂದೆ, ಏನಾಯಿತು ಇತ್ಯಾದಿ ಇತ್ಯಾದಿ ಎಲ್ಲ. ಆಗ ಇಡೀ ಕಥೆಯನ್ನು ಕೈಕೇಯಿ ಅವನಿಗೆ ವಿವರಿಸಿ ಹೇಳ್ತಾಳೆ. ಹೀಗೆ ಒಂದು ಕಡೆ ನಿಮ್ಮನ್ನು ಕರ್ಕೊಂಡು ಹೋದೆ, ಅಲ್ಲಿ ಮತ್ತೆ ಪುನಃ ಹೀಗಾಯಿತು, ಆಗ ಇನ್ನೊಂದು ಕಡೆಗೆ ಕರ್ಕೊಂಡು ಬಂದೆ ನಿಮ್ಮನ್ನು, ಹೀಗೆ ನಿಮ್ಮನ್ನು ನಾನು ನನ್ನ ಪತ್ನಿ ಧರ್ಮದಂತೆ ಪ್ರಕಾರ ನಿಮ್ಮನ್ನು ರಕ್ಷಿಸಿದ್ದೇನೆ ಅಂತ. ಓಹ್, ಎರಡು ಕಡೆಗೆ ನನ್ನನ್ನು ನೀನು ಸ್ಥಳಾಂತರ ಮಾಡಿ ಕಾಪಾಡಿದ್ಯಾ, ಹಾಗಿದ್ರೆ ನಿನ್ನ ಸಾಹಸಕ್ಕೆ ಮೆಚ್ಚಿದ್ದೇನೆ. ಇದಕ್ಕೋಸ್ಕರ ನೀನು ಎರಡು ಕಡೆಗೆ ಜಾಗ ಬದಲಾವಣೆ ಮಾಡಿದೆಯಲ್ಲ, ಹಾಗಾಗಿ ನಿನಗೆ 2 ವರವನ್ನು ಕೊಡ್ತೇನೆ ಅಂದ. ಅದು ಅವನು ಒಳ್ಳೆತನ, ಅವನ ಸಂಸ್ಕಾರ ಅದು. ಆಗ ಇವಳು ಸಹ ಔದಾರ್ಯವನ್ನು ಪ್ರಕಟಿಸಿದಳು. ಆಗಲಿ, ನನಗೆ ಈಗೇನು ಅವಶ್ಯಕತೆ ಇಲ್ಲ, ಮುಂದೆ ಯಾವತ್ತೋ ಒಂದು ದಿವಸ ನನಗೆ ಅವಶ್ಯಕತೆ ಇದ್ದಾಗ ಕೇಳ್ತೇನೆ, ಅಲ್ಲಿವರೆಗೆ ನಿಮ್ಮಲ್ಲೇ ಇದು ನ್ಯಾಸಭೂತವು ನಿಮ್ಮಲ್ಲೇ ಇರಲಿ ಅಂತ ಹೇಳಿ. ಯುದ್ಧ ಮುಗಿಸ್ಕೊಂಡು ದಶರಥ ಬಂದಾದ್ಮೇಲೆ ಈ ಘಟನೆಯನ್ನ ಮಂಥರೆಗೆ ಕೈಕೇಯಿ ಹೇಳಿದಳು. ಹೇಳಿ ಕೈಕೇಯಿ ನಿಶ್ಚಿಂತಿಂದ ಅದನ್ನು ಮರ್ತೇ ಬಿಟ್ಟಿದ್ದಾಳೆ. ಅದು ಅವಳೇ ಹೇಳ್ತಾಳೆ, ಮಂಥರೆ ನೀನು ಇದನ್ನ ನನಗೆ ಹೇಳಿದೆಯಲ್ಲ, ಮುಂದೆ ಯಾವತ್ತಾರು ಬೇಕಾಗತ್ತೆ ಅಂತ ನಾನು ನೆನಪಿಟ್ಕೊಂಡಿದ್ದೇನೆ. ಇವತ್ತಿನ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ನೀನು ಮರಗುಳಿ ಅಂತ ನನಗೆ ಗೊತ್ತಿತ್ತು, ನೀವು ಮರೆತು ಬಿಟ್ಟಿದೀಯ ಇದನ್ನ. ಆದರೆ ನಾನು ಮರೆತಿಲ್ಲ. ಈಗ ಅದನ್ನು ಏನು ಮಾಡಬೇಕು, ಇವತ್ತಿನ ಭಾಷೆಯಲ್ಲಿ ಹೇಳೋದಾದ್ರೆ ಎನ್ಕ್ಯಾಶ್ ಮಾಡಬೇಕು ಇವಾಗ ಆ ವರವನ್ನು ಅಂತ ಹೇಳ್ಕೊಡ್ತಾಳೆ. ಹೇಗೆ ಅಂತ, ಏನಪ್ಪ ಆ ವರದ ಪ್ರಭಾವ ಅಂದರೆ, 14 ಹಿ ವರ್ಷಾಣಿ ರಾಮೇ ಪ್ರೌರಾಜಿತೆ ವನೆ, ಇದು ಮೊದಲನೇ ವರ. ಅದಾದ್ಮೇಲೆ ರೂಢಶ್ಚ ಕೃತಮೂಲಶ್ಚ ಶೇಷಂ ಸ್ಥಾಸ್ಯತಿ ತೇ ಸುತಃ. ಮೊದಲನೇ ವರದಿಂದ ರಾಮ ಕಾಡಿ ಹೋಗಬೇಕು, 2ನೇ ವರದಿಂದ ಭರತನಿಗೆ ಪಟ್ಟಾಭಿಷೇಕ ಆಗಬೇಕು. ಈ ಸಂದರ್ಭದಲ್ಲಿಯೇ ಇಲ್ಲೊಂದು ಪ್ರಶ್ನೆ, ಯಾಕೆ 14 ವರ್ಷಗಳ ಕಾಲ ಅಂತ ಕಾಡಿ ಹೋಗಬೇಕು ಅಂತ ಕೈಕೇಯಿ ಕೇಳಿದಳು ಅಂದರೆ ಮಂಥರೆಯ ಪ್ರಚೋದನೆ ಹಿಂದ್ಗಡೆಯಿಂದ. ಕಾರಣ ಇಷ್ಟೇ, ನೋಡಿ ಶಬ್ದ ಉಂಟು, 14 ಹಿ ವರ್ಷಾಣಿ ರಾಮೇ ಪ್ರೌರಾಜಿತೆ ವನಂ ರೂಢಶ್ಚ ಕೃತಮೂಲಶ್ಚ. ಈಗ ರಾಮ 14 ವರ್ಷ ಕಾಡಿಗೆ ಹೋದ, ಇಲ್ಲಿ ಭರತ ಇದ್ದಾನೆ. ಭರತನಿಗೆ ಪಟ್ಟ ಕಟ್ಟಿದರೆ 14 ವರ್ಷಗಳ ಕಾಲದ ಅವಧಿಯಲ್ಲಿ ಎಲ್ಲರೂ ಅವನನ್ನ ಒಪ್ಪಿಕೊಳ್ತಾರೆ, ರಾಮನನ್ನ ಮರಿತಾರೆ. ನಾವು ಬಹಳ ದೂರ ಹೋಗೋದು ಬೇಡ, ನಮ್ಮ ದೇಶದ ರಾಜಕಾರಣ ನೋಡಿದ್ರೆ ಗೊತ್ತಾಗ್ತದೆ ನಮಗೆ. 2004ರಿಂದ 14ನೇ ಇಸ್ವಿವರೆಗೆ ನಾವು ಪೂರ್ತಿ ಮರ್ತಿರ್ಲಿಲ್ಲ ಎಲ್ಲವನ್ನು. ಹಾಗೆ ಇದು ಲೋಕದ ಜನರ ಸ್ವಭಾವ. ಹಾಗಾಗಿ ರಾಮ ಎನ್ನುವಂಥ ವ್ಯಕ್ತಿ ಇತಿಹಾಸದಲ್ಲಿ ಕಾಣೆಯಾಗಿ ಹೋಗ್ಬಿಡ್ತಾನೆ, ಅದು ಒಂದು. ಇನ್ನೊಂದೇನು ಅಂದರೆ, ಭರತ ಎನ್ನುವುದು ಒಂದು ಗಿಡ ಅಂತ ಅಂದ್ಕೊಳ್ಳಿ. ಈ ಒಂದು ಗಿಡವನ್ನು ನಾವು ಭೂಮಿಯಲ್ಲಿ ನೆಟ್ಟರೆ ಅದು 14 ವರ್ಷಗಳಲ್ಲಿ ಸಾಕಷ್ಟು ಚೆನ್ನಾಗಿ ಬೆಳೆದಿರ್ತದೆಯೋ ಇಲ್ಲೋ? ಬೆಳೆದಿರ್ತದೆ ಒಂದು. ಹಾಗೆ ಈ ಭರತ ಎನ್ನುವಂಥ ವೃಕ್ಷ ಸಸ್ಯ ಬೆಳೀತದೆ, ಬೆಳೆದಾದ್ಮೇಲೆ ರೂಢ ಕೃತಮೂಲ, ಈಗ ಅದನ್ನ ಕಿತ್ತು ಮತ್ತು ಪುನಃ ಅಲ್ಲಿ ಇನ್ನೊಂದನ್ನು ನೆಡಬೇಕು ಅಂದ್ರೆ ಆಗದೇ ಇರುವ ಕೆಲಸ. ಹಾಗೆ ಅಂದ್ರೆ ಭರತನನ್ನ ಸಿಂಹಾಸನದಿಂದ ಇಳಿಸಿ ಮತ್ತೆ ಪುನಃ ರಾಮ ಸಿಂಹಾಸನ ಏರಬೇಕು ಅಂದ್ರೆ ಅದು ಆಗದೇ ಇರುವ ಕೆಲಸ. ಆದ್ದರಿಂದ 14 ವರ್ಷ ಸಾಕು ಅವನು ರೂಢ ಮೂಲನಾಗೋದಕ್ಕೆ. ಅದಕ್ಕೋಸ್ಕರ 14 ವರ್ಷ ರಾಮನಿಗೆ ವನವಾಸ, ಮತ್ತೆ ನನ್ನ ಮಗನಿಗೆ ಪಟ್ಟಾಭಿಷೇಕ. ಅದನ್ನೇ ಹೇಳ್ತಾಳೆ ಮಂತ್ರೆ ಕೊಟ್ಟಿದ್ದು, ಶೇಷಂ ಸ್ಥಾಸ್ಯತಿ ತೇ ಸುತಃ. ನೀ 14 ವರ್ಷ ಗಟ್ಟಿ ಮಾಡು, ಆಮೇಲೆ ನಿನ್ನ ಮಗ 14 ಏನು
ಅವನು 100 ವರ್ಷ ಅವನೇ ಆಗ್ತಾನೆ. ರಾಮ ಅಲ್ಲೇ ದೂರಿಂದ ನೋಡ್ಕೊಂಡಿರ್ಬೇಕು ಹೀಗೆ ಅಂತ. ಇದೆಲ್ಲ ಆ ಪ್ಲಾನ್ ಪ್ರಕಾರ ಕೈಕೇಯಿ ಇದೇ ರೀತಿಯಾಗಿ ಕೇಳಿದಳು. ಆದರೆ ಹೀಗೆ ಕೇಳಿದಾಗ ದಶರಥ ಕೊಡ್ತಾನ ತಕ್ಷಣಕ್ಕೆ? ಇಲ್ಲ. ಇನ್ನೊಂದು ಮಾತನ್ನು ಅವಳು ಹೇಳಿಕೊಟ್ಟಿದ್ಲು. ಏನು ಹೇಳಿಕೊಟ್ಟಿದ್ಲು? ಮೊದಲು ಅವನ ಹತ್ರ ಭಾಷೆ ತಗೋ. ಇದೆಲ್ಲ ಈ ಮನೆ ಮುರುಕರು ಗೂನಿಯರು ಮಾಡುವ ಕೆಲಸ. ಇದನ್ನೆಲ್ಲ ಹೇಳಿ ಆದ್ಮೇಲೆ ಕೈಕೇಯಿಗೆ ಬಹಳ ಖುಷಿ ಆಯ್ತು ಅಂತ ಅದು ಹೇಳ್ಕೊಟ್ಟಿದ್ದನ್ನು ಕೇಳಿ ಅವಳಿಗೆ ಒಂದು ಸರ್ಟಿಫಿಕೇಟ್ ಕೊಡ್ತಾಳೆ. ಈ ಗೂನಿಗೆ, ಈ ಅಷ್ಟಾವಕ್ರಕ್ಕೆ ಇಷ್ಟೆಲ್ಲ ಬುದ್ಧಿ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ವಲ್ಲೇ. ಏನು ಬುದ್ಧಿವಂತಳು ನೀನು, ಅರೆ ರೇ ರೇ ರೇ, ಇಂಥ ನಿನ್ನನ್ನು ಅರ್ಥ ಮಾಡಿಕೊಳ್ಳದೆ ನಾನು ಇಷ್ಟು ದಿವಸ ನನಗೆ ನಾನೇ ಅನ್ಯಾಯ ಮಾಡ್ಕೊಂಡ್ಬಿಟ್ಟೆ. ಅಂದರೆ ಈ ಕುಬ್ಜೆಯರಿಗೆ ಗೂನಿಯರಿಗೆಲ್ಲ ಬುದ್ಧಿ ವಿಶೇಷವಾಗಿರುತ್ತಂತೆ. ಇದು ಮಂಥರೆ ಅಭಿಪ್ರಾಯ. ಆದರೆ ರಾಜಕೀಯ ತಂತ್ರದಲ್ಲಿ ಒಂದು ಅಭಿಪ್ರಾಯ ಉಂಟು. ಏನು ಅಂದರೆ, ಇವಳು ಬಂದ್ಲಲ್ಲ, ನಾನು ಕೈಕೇಯಿ ಜೊತೆಗೆ ಮಂಥರೆಯನ್ನು ಹೇಳ್ಬಿಡ್ತೀನಿ. ಯಾಕೆಂದ್ರೆ ಸದ್ಯಕ್ಕೆ ಇವೆರಡು ಒಂದು ನಾಣ್ಯದ ಎರಡು ಮುಖ ಅಂತ ಅಂದ್ಕೊಳ್ಳೋಣ. ಅದಕ್ಕೋಸ್ಕರ ಇಂತಹ ಗೂನಿಯರು ಕುಬ್ಜೆಯರು ಅಷ್ಟಾವಕ್ರೆಯರು ಎಲ್ಲ ಇದ್ದರೆ ಅರಮನೆಯ ರಾಜ ಬೆಳಗಾತೆದ್ದು ಇಂಥವನು ದರ್ಶನ ಮಾಡೋದು ಅವನಿಗೆ ಒಳ್ಳೇದಂತೆ. ಇದು ಎಲ್ಲಿಂದ ಬಂದಿದೆಯೋ ಭಾವನೆ ಗೊತ್ತಿಲ್ಲ. ಪ್ರಾಯಶಃ ಇದ್ರೂ ಇರ್ಬೋದು. ಇವತ್ತು ನಮ್ಮಲ್ಲಿ ಸರ್ಕಲಲ್ಲಿ ಬಂದು ಹಿಂಗೆ ಮಾಡೋರನ್ನ ನೋಡಿ ದುಡ್ಡು ಕೊಡ್ತಾರಲ್ಲ, ಏನೋ ಇವತ್ತಿನ ದಿನ ಪವಿತ್ರ ಆಯಿತು ಅನ್ನುವ ಹಾಗೆ ಅಲ್ವಾ. ಇದೆಲ್ಲ ಮೌಢ್ಯದ ಆಚರಣೆ ಅಂತ ನಮಗನ್ನಿಸುತ್ತೆ. ಆದರೆ ಹಾಗಿತ್ತು ಅನ್ನುವಂಥದ್ದು ಕೆಲವು ವ್ಯಾಖ್ಯಾನಕಾರರ ಅಭಿಪ್ರಾಯ ಉಂಟು. ಅಷ್ಟು ಹಿನ್ನೆಲೆಯಲ್ಲಿ ನೀನು ಅವನ ಹತ್ರ ಭಾಷೆ ತಗೊಳ್ಬೇಕು. ಏನು ಭಾಷೆ? ಪ್ರತಿಜ್ಞೆ ಮಾಡಿಸೋ ಅವನ ಹತ್ರ. ಪ್ರತಿಜ್ಞಾಂ ಪ್ರತಿಜಾನೀಶ್ವ ಯದಿತ್ವಂ ಕರ್ತುಮಿಚ್ಛಸಿ. ಹಾಗಿಲ್ಲದ್ರೆ ಅವನು ಕೊಡೋದಿಲ್ಲ. ಇದನ್ನು ಹೇಳಿದಾಗ ಅವಳಿಗೆ ಮನವರಿಕೆ ಆಯಿತು. ಅದಕ್ಕೋಸ್ಕರ ಏನು ಮಾಡ್ತಾಳೆ, ಕೈಗೆ ಕೇಳಿದರೆ ವರ ಕೊಡ್ತೀರಾ? ಕೊನೆಗೆ ಹೇಳ್ತಾನೆ ಅವನು, ಕೊಡ್ತೇನೆ. ಇನ್ನೇನು ಮಾಡೋದು, ಕೊಡ್ತೇನೆ. ಸಂತೋಷ ಆಯ್ತಂತೆ. ಕೊಡ್ತೇನೆ ಅಂದ ತಕ್ಷಣ ಒಂದು ನೆಲದಿಂದ ಸ್ವಲ್ಪ ಎದ್ಲು. ಆಗ ಕೊಡ್ತೀರಾ? ಹಾಂ ಕೊಡ್ತೇನೆ. ಹಾಗಿದ್ರೆ ಮೊದಲು ನನಗೆ ಭಾಷೆ ಕೊಡಿ. ವರಕ್ಕಿಂತ ಮೊದಲು ಏನು ಕೊಡಬೇಕು? ಭಾಷೆ, ಪ್ರತಿಜ್ಞೆ ಕೊಡಬೇಕು. ಏನು? ಅವಳೇ ಪ್ರಶ್ನೆ ಕೇಳ್ತಾ, ನಿಮಗೆ ಇಡೀ ಈ ಕೋಸಲ ದೇಶದಲ್ಲಿ ಅಯೋಧ್ಯೆಯ ರಾಜ್ಯದಲ್ಲಿ ಯಾರು ಅತ್ಯಂತ ಪ್ರಿಯ ಅಂತ ಕೇಳಿದರು. ಆತ ಹೇಳಿದ, ಸ್ತ್ರೀಯರಲ್ಲಿ ನೀನನ್ನ ಕಂಡ್ರೆ ನನಗೆ ಎಲ್ಲಿಲ್ಲದ ಪ್ರೀತಿ, ಪುರುಷರಲ್ಲಿ ರಾಮನ ಮೇಲೆ ಎಲ್ಲಿಲ್ಲದ ಪ್ರೀತಿ. ಹಾಗಿದ್ರೆ ಈಗ ನಿಮ್ಮ ಮುಂದೆ ಎರಡು ಪ್ರೀತಿಗಳಿವೆ. ಒಂದು ಪ್ರೀತಿಗೋಸ್ಕರ ಇನ್ನೊಂದು ಪ್ರೀತಿಯನ್ನ ನೀವು ಏನು ಮಾಡಬೇಕು? ಬಳಸಿಕೊಳ್ಬೇಕು. ನನ್ನ ಪ್ರೀತಿಯನ್ನು ಉಳಿಸಿಕೊಳ್ಳೋದಕ್ಕೋಸ್ಕರ ರಾಮನ ಮೇಲಿನ ಪ್ರೀತಿಯನ್ನು ಇರಿಸಿಕೊಂಡು ನನಗೆ ನೀವು ಪ್ರತಿಜ್ಞಾ ವಾಕ್ಯ ಕೊಡಬೇಕು. ರಾಮನ ಮೇಲೆ ಆಣೆ, ವರ ಕೊಡ್ತೇನೆ ಅಂತ ಹೇಳಿ. ದಶರಥನ ಪರಿಸ್ಥಿತಿ ಹೇಗ ಆಗಿರಬೇಡ. ಪ್ರತಿಜ್ಞಾಂ ಪ್ರತಿಜಾನೀಶ್ವ ಯದಿತ್ವಂ ಕರ್ತುಮಿಚ್ಛಸಿ ಅಥತೆ ವ್ಯಾಹರಿಷ್ಯಾಮಿ ಯಥಾಭಿಪ್ರಾರ್ಥಿತಂ ಮಯ. ನೀವು ಇದನ್ನು ಒಪ್ಪಿಗೆ ಕೊಟ್ರೆ, ಪ್ರತಿಜ್ಞೆ ಮಾಡಿದರೆ, ಭಾಷೆ ಕೊಟ್ರೆ ನಾನು ಏನು ಅಂತ ಹೇಳ್ತೇನೆ ಅಂತ. ಅದಾದ್ಮೇಲೆ ದಶರಥ ಹೇಳ್ತಾನೆ ಏನು ಅಂದರೆ, ಅವಲಿಪ್ತೇನ ಜಾನಾಸಿ. ನೀನು ಎಂಥ ದಡ್ಲು, ಪರಮ ದಡ್ಡಿ ನೀನು. ನಿನ್ನ ಬುದ್ಧಿ ಮೇಲೆ ಒಂದು ರೀತಿಯ ಈ ಪಾಚಿ ಕಟ್ಕೋಬಿಟ್ಟಿದೆ. ತ್ವತ್ತಃ ಪ್ರಿಯತರೋ, ನಿನ್ನಂತಹ ಪ್ರೀತಿ ಉಳ್ಳವಳು ನನ್ನ ವಿಷಯದಲ್ಲಿ, ಅಂದರೆ ನಿನ್ನ ಮೇಲೆ ನನಗೆ ಎಲ್ಲಿಲ್ಲದ ಪ್ರೀತಿ ಉಂಟು. ಪುರುಷರಲ್ಲಿ ರಾಮ. ಹಾಗಾಗಿ ಖಂಡಿತವಾಗಿ ಸಹ ಅವನ ಮೇಲೆ ನಾನು ರಾಮನ ಹೆಸರನ್ನು ಹೇಳ್ಕೊಂಡೆ. ಶಪೇ ಮನುಜೋ ಮಾನುಜವ್ಯಾಘ್ರಾತ್ ರಾಮಾದನ್ಯೋ ನ ವಿದ್ಯತೆ. ಎಲ್ಲೋ ಒಂದು ಕಡೆಗೆ ದಶರಥ ಅವನ ಪಾತ್ರ ಮುಗಿಸಿದೆ ಅಂತ ಹೇಳಿದ್ರು ಸಹ ಮುಗಿಯೋದಿಲ್ಲ. ಅದು ಅವನಾಗಿ ತನಗೆ ಬಂಧನವನ್ನ ಮಾಡಿಕೊಂಡ. ಆದರೆ ಅವನು ಹೀಗೆ ಹೇಳದೇ ಇದ್ದಿಲ್ಲ, ಅವಳು ಹೇಳ್ತಾನೆ ಇರಲಿಲ್ಲ. ಮುಂದೆ ಒಂದು ಮಾತು ಬರುತ್ತೆ ಹೀಗೆ ಅಂತ. ಈ ರೀತಿಯಾಗಿ ಅವಳು ಹಠ ಹಿಡಿದ್ಲು. ಕೊನೆಗೆ ದಶರಥ ರಾಮನ ಮೇಲೆ ಆಣೆ ಹಾಕಿ ಹೇಳ್ತಾನೆ, ಆಗಲಿ, ಅದನ್ನು ನಾನು ಈಡೇರಿಸಿ ಕೊಡ್ತೇನೆ ಅಂತ. ಆಗ ಕೇಳಿದ್ದೇನು ಅಂದರೆ, ಅವಳು ಕೇಳಿದ್ದು ಮೊದಲನೇ ವರದಿಂದ ರಾಮ 14 ವರ್ಷ ಕಾಡಿಗೆ ಹೋಗಬೇಕು, 2ನೇ ವರದಿಂದ ಭರತನಿಗೆ ಪಟ್ಟಾಭಿಷೇಕ ಆಗಬೇಕು. ಇದನ್ನು ಕೇಳಿದಾಗ ದಶರಥ ಕುಸಿದು ಬಿದ್ದ. ಅದಾದ ಮೇಲೆ ಅದನ್ನು ತಪ್ಪಿಸೋದಕ್ಕೋಸ್ಕರ ಏನೆಲ್ಲ ಹೇಳಬೇಕೋ ಎಲ್ಲವನ್ನು ಹೇಳಿದ್ದಾನೆ.
ಎಷ್ಟರ ಮಟ್ಟಿಗೆ ಕೊನೆಯದಾಗಿ ನಾನು ನಿನ್ನ ಕೈಕಾಲು ಹಿಡಿತೇನೆ. ಇಷ್ಟರ ಮಟ್ಟಿಗೂ ಸಹ ಹೇಳಿದ್ದನ್ನು ನಾನು ಮೊನ್ನೆ ದಿವಸ ಹೇಳಿದ್ದೇನೆ. ಈ ಮಾತನ್ನು ಕೇಳಿದಾಗ ಚಂಪು ರಾಮಾಯಣದ ಕವಿ ಒಂದು ಮಾತನ್ನು ಹೇಳ್ತಾನೆ, ಬಹಳ ಸುಂದರವಾದ ಒಂದು ಪದ್ಯ. ನಿನ್ನೆ ದಿವಸ ನಾವು ಕೈಕೇಯಿಯ ಜೀವನದ ಒಂದಿಷ್ಟು ಘಟ್ಟಗಳನ್ನು ನಾವು ನೋಡಿದ್ದೇವೆ. ಸಹಜವಾಗಿ ಕೈಕೇಯಿ ಹೀಗಿದ್ಲ ಅಂತಂದರೆ ಹೀಗಿದ್ದಂಗೆ ಕಾಣೋದಿಲ್ಲ ನಮಗೆ. ಆದರೆ ಮಂಥರೆಯ ದುರ್ಬೋಧವನ್ನು ಅವಳು ಹೀರಿಕೊಂಡ್ಳು. ಆ ಹೀರಿಕೊಂಡಿದ್ರ ಪ್ರಭಾವ ಏನಾಯಿತು ಅಂತಂದರೆ, ಅಂಭೋಜಿನ್ಯ ಶಿಶಿರ ಸರಸಃ ಕಾಸರಿ ವಾಚ್ಛಮಂಭ ಕೈಕೇಯ್ಯ ಸಾ ಹೃದಯ ಮದಯಂ ಮಂಥರಾ ನಿರ್ಮಮಂಥ. ಭೋಜರಾಜ ಹೇಳುವಂಥ ಮಾತು ಇದು. ಬೇಸಿಗೆ ಕಾಲ, ಶಿಶಿರ ಋತು, ಮೊದಲೇ ಸರೋವರದಲ್ಲಿ ನೀರು ಕಡಿಮೆ ಆಗಿದೆ, ಆದರೂ ಇದ್ದಷ್ಟು ನೀರು ತಿಳಿಯಾಗಿದೆ. ಇಂತಹ ತಿಳಿಯಾದ ಸರೋವರಕ್ಕೆ ಒಂದು ಕಾಡು ಎಮ್ಮೆ ಬಂದು ನುಗ್ಗಿ ಅದರ ಮೇಲೆ, ಅಂದರೆ ಆ ಸರೋವರ ಕಿಳಿದು ಈಜಾಡಿ ಬಿಟ್ಟರೆ ಏನಾಗುತ್ತೆ? ಅದು ರಾಡಿಯಾಗಿ ಹೋಗ್ತದೆ, ಮದಡಾಗಿ ಹೋಗ್ತದೆ. ಹಾಗೆ ಕೈಕೇಯಿಯ ಹೃದಯದಲ್ಲಿ ಮೊದಲೇ ಔದಾರ್ಯದ ಭಾವ ಕಡಿಮೆ ಇತ್ತು, ಅದೇ ನೀರು. ಇಂತಹ ಕಡಿಮೆ ಇರುವಂತಹ ನೀರಿನಂತಿರುವಂತಹ ಅವಳ ಹೃದಯದಲ್ಲಿ ಆದರೂ ಸ್ವಚ್ಛಿತ್ತು ಅಷ್ಟೋ ಇಷ್ಟೋ. ಈ ಮಂಥರೆ ಎನ್ನುವಂಥ ಒಂದು ಕಾಸರಿ ಅಂದರೆ ಕಾಡೆಮ್ಮೆ ಅಂತ ಅರ್ಥ, ಅದು ಬಂದು ಈಜಾಡಿ ಏನು ಮಾಹಿತಿ ಕೇಳಿದರೆ ಅವಳ ಹೃದಯ ಎನ್ನುವಂಥ ಸರೋವರವನ್ನು ಕದಡಿ ಬಿಡ್ತು ಪೂರ್ತಿಯಾಗಿ ಅಂತ. ಹಾಗಾಗಿ ಹಾಗೆ ಕದಡಿದಾಗ ಪೂರ್ತಿಯಾದಂಥ ವಿವೇಕವನ್ನು ಅವಳು ಕಳೆದುಕೊಂಡು ಬಿಟ್ಲು. ಕಳೆದುಕೊಂಡು ಬಿಟ್ಟಾದ ಮೇಲೆ ತಾನು ಏನು ಮಾಡ್ತಾ ಇದ್ದೇನೆ ಅನ್ನುವಂಥ ಅರಿವಿಲ್ಲದೆ ಈ ರೀತಿಯಾಗಿ ತನ್ನ ಚಂಡಿ ಮುಂಡಾಟವನ್ನು ಹಿಡಿದ್ಲು. ಹೀಗೆ ಚಂಪು ರಾಮಾಯಣಕಾರ ಹೇಳಿದರೆ ಕಾಳಿದಾಸ ಇದನ್ನು ಇನ್ನೊಂದು ರೀತಿಯಲ್ಲಿ ಹೇಳ್ತಾನೆ. ಬಹಳ ಸುಂದರವಾದಂಥ ಮಾತುಗಳು ಈ ಸಂದರ್ಭದಲ್ಲಿ ಅವರು ಹೇಳುವಂಥ ಮಾತುಗಳು. ಸಾಕಿಲಾಶ್ವಸಿತ ಚಂಡಿ ಭರ್ತ್ರಾ ತತ್ ಸಂಶ್ರುತೌ ವರೌ ಉದ್ವಾವೇಮ ಇಂದ್ರ ವಾಮೇಂದ್ರ ಸಿಕ್ತ ಭೂಹು ಬಿಲಮಗ್ನ ವಿವೋರಘೌ. ಈತ ಕಾಳಿದಾಸ ಹೇಳುವಂಥ ಮಾತು ಇದು. ಏನು ಅಂದರೆ, ಕೈಕೇಯಿ ಒಂದು ಹುತ್ತ ಇದ್ದ ಹಾಗೆ. ಹುತ್ತ ಯಾವಾಗಲೂ ಯಾವುದಕ್ಕೆ ಆಶ್ರಯ ಕೊಡ್ತದೆ ಅಂದರೆ ಹಾವುಗಳೇ ಆಶ್ರಯ ಕೊಡ್ತಿದೆ. ಈ ಹುತ್ತ ಅದು ಇನ್ನೇನು ಮಳೆಗಾಲ ಹತ್ತಿರ ಬರ್ತಾ ಇದೆ. ಆ ಮಳೆಗಾಲ ಹತ್ತಿರ ಬಂದಾಗ ಹುತ್ತದ ಮೇಲೆ ಮಳೆ ಸುರಿತು. ಯಾವ ಮಳೆ ಅಂತಂದರೆ ಮಂಥರೆ ಎನ್ನುವಂಥ ಮಳೆ ಸುರಿತು. ಹುತ್ತದ ಮೇಲೆ ಮಳೆ ನೀರು ಬಿದ್ದಾಗ ಏನಾಗುತ್ತೆ ಅಂದರೆ ಆ ಹುತ್ತ ಕರಗ್ತಾ 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 ಬರುತ್ತೆ. ಆ ಹುತ್ತದ ಒಳಗೆ 2 ಹಾವುಗಳಿದ್ವಂತೆ. ಒಂದು ಹಾವು ರಾಮನನ್ನ ಕಾಡಿಗೆ ಹೋಗುವಂತ ಹೇಳುವ ವರ, ಇನ್ನೊಂದು ಹಾವು ಭರತನಿಗೆ ಪಟ್ಟ ಕಟ್ಟಬೇಕು ಎನ್ನುವಂತಹ ವರ. ಯಾವಾಗ ಈ ಹುತ್ತ ಕರಗ್ತಾ ಕರಗ್ತಾ ಬಂತೋ ಆ ಹುತ್ತದ ಒಳಗಿರುವಂತಹ ಈ 2 ವರರೂಪವಾದಂತಹ ಹಾವುಗಳು ಹೊರಬಿದ್ದವು. ಏನಿದ್ರೂ ಸಹ ಇಂಥ ದುರ್ಬೋಧೆಗೆ ಕರಗುವವಳು ಅನ್ನೋದು ಹೆಚ್ಚು ಸ್ಪಷ್ಟ. ಇಷ್ಟು ಆದ ಮೇಲೆ ಮತ್ತೆ ಈ ಕೈಕೇಯಿಯ ಸ್ವಭಾವವನ್ನು ಕುರಿತು ಸ್ವತಃ ಭರದ್ವಾಜ ಆಶ್ರಮದಲ್ಲಿ ಹೇಳುವಂತಹ ಇನ್ನೊಂದು ಮಾತು. ಭರದ್ವಾಜ ಮುನಿಗಳು ಕೇಳ್ತಾರೆ, ಕೌಸಲ್ಯೆ ಮತ್ತೆ ರಾಮನನ್ನು ವಾಪಸ್ ಕರ್ಕೊಂಡು ಬರಬೇಕು ಎನ್ನುವಂಥ ಸಂದರ್ಭದಲ್ಲಿ ಭರತ ಹೋಗಿದ್ದಾನೆ. ಹಾಗೆ ಹೋಗುವಾಗ ಆಶ್ಚರ್ಯ ಅಂದರೆ ಕೈಕೇಯಿಯೂ ಹೋಗಿದ್ದಾಳೆ. ಅಷ್ಟೊತ್ತಿಗಾಗಲೇ ಸಾಕಷ್ಟು ಅವಳಿಗೆ ಮಾನಸಿಕವಾಗಿ ಏಟು ಬಿದ್ದಿತ್ತು ಅಂತ ಕಾಣುತ್ತೆ. ಕೊನೆಗೆ ಅಲ್ಲಿ ಭರದ್ವಾಜ ಮುನಿಗಳು ಕೇಳ್ತಾರೆ, ನಿನ್ನ ತಾಯಿಯರನ್ನೆಲ್ಲ ಸ್ವಲ್ಪ ಪರಿಚಯಿಸಪ್ಪ ಅಂತ ಭರತನಿಗೆ ಹೇಳಿದಾಗ ಆತ ಒಬ್ಬೊಬ್ಬರ ಬಗ್ಗೂ ಪರಿಚಯದ ಮಾತನ್ನು ಹೇಳ್ತಾನೆ. ಕೌಸಲ್ಯ ಬಗ್ಗೆ ಹೀಗೆ ಇಂಥವಳು, ಸುಮಿತ್ರೆ ಇಂಥವಳು ಇತ್ಯಾದಿಯಾಗಿ ಕೊನೆಗೆ ಆ ಕೈಕೇಯಿ ವಿಷಯ ಬಂದಾಗ ಹೇಳುವಂಥ ಮಾತು. ನಿನ್ನೆ ದಿವಸ ಒಂದು ಹೇಳಿದ್ದೇನೆ, ಇಂಥ ನನ್ನಮ್ಮ ನನಗೇನು ಹೇಳಿ ಕಳಿಸಿದ್ದಾಳೆ
ಅಂತ ಅಜ್ಜನ ಮನೆಯಲ್ಲಿರುವಂಥ ಭರತ ಕೇಳಿದ್ದನ್ನು ಈಗ ಭರದ್ವಾಜಾಶ್ರಮದಲ್ಲಿ ಅವನು ಅವರಿಗೆ ಪರಿಚಯಿಸುವಂಥ ಕ್ರಮ, ಆಗ ಅವಳ ಸ್ವಭಾವ ನಮಗೆ ಮತ್ತೊಂದಿಷ್ಟು ದಂಡಿಯಾಗಿ ಸಿಗ್ತದೆ. ಹೇಗೆ? ಕ್ರೋಧನಾಂ 1, ಅಕೃತ ಪ್ರಜ್ಞಾಂ 2, ದ್ರಪ್ತಾಂ ಸುಭಗಮಾನಿನೀಂ ಐಶ್ವರ್ಯ ಕಾಮಾಂ ಕೈಕೇಯೀಂ, ಮುಂದುವರೆದು ಹೇಳ್ತಾನೆ ಅನಾರ್ಯಾಂ ಮತ್ತೆ ಆರ್ಯರೂಪಿಣೀಂ, ಮುಂದುವರೆದು ಮಮೈತಾಂ ಮಾತರಂ ವಿದ್ಧಿ ನೃಶಂಸಾಂ ಪಾಪ ನಿಶ್ಚಯಾಂ ಯಥೋ ಮೂಲಂ ಹಿ ಪಶ್ಯಾಮಿ ವ್ಯಸನಂ ಮಹದಾತ್ಮನಃ. ಪೂಜ್ಯರೇ, ಈ ಭರತ ಅಣ್ಣ ಕುಳಿತುಕೊಳ್ಬೇಕಾದಂತಹ ಸಿಂಹಾಸನವನ್ನ ಏರ್ಲಿಕ್ಕೆ ಮುಂದಾಗಿದ್ದಾನೆ ಅಂತ ಇವತ್ತು ನನಗೆ ಏನು ಕಳಂಕ ಬಂದಿತಲ್ಲ, ಯಥೋ ಮೂಲಂ ಹಿ, ಯಾವಳಿಂದಾಗಿ ನನಗೆ ಈ ಕಳಂಕ ಈ ವ್ಯಸನ ಬಂದು ಒದಗಿತೋ, ಇದಕ್ಕೆಲ್ಲ ಕಾರಣ ಇಲ್ಲಿ ನಿಂತಿದ್ದಾಳೆ ನೋಡಿ, ಇವಳೆ. ಯಾರು? ಇವಳೇ ನನ್ನ ತಾಯಿ. ಏನಪ್ಪ ಹೀಗೆ ಹೇಳ್ತಿದ್ದೀಯೇ? ಇದ್ದಿದ್ದನ್ನು ಹಾಗೆ ಹೇಳ್ತಿದ್ದೇನೆ. ಹೇಗಿದ್ಲು ಹಾಗಿಲ್ಲ ಅಂತಂದ್ರೆ, ಕ್ರೋಧನಾಂ, ಕುಂತ್ರೆ ನಿಂತ್ರೆ ಕೋಪ, ಅಂದ್ರೆ ಅವಳ ಮನಸ್ಸು ಇನಿತು ವ್ಯತ್ಯಾಸ ಆದರೂ ಸಹ ಕೋಪ 1. ಹಾಗಿದ್ರೆ ಯಾಕೆ ಅವಳಿಗೆ ಕೋಪ ಅಂತಂದ್ರೆ, ಅಕೃತ ಪ್ರಜ್ಞಾಂ, ಅವಳಿಗೆ ಬುದ್ಧಿ ಇಲ್ಲ. ಅಂದ್ರೆ ಇದು ಸರಿ ಇದು ತಪ್ಪು ಅಂತ ನಿರ್ಧಾರ ಮಾಡುವಂಥ ವಿವೇಕದ ಬುದ್ಧಿ ಇಲ್ಲ. ಇದು 2ನೇದು. 3ನೇದು ದೃಪ್ತಾಂ, ಯಾರಿಗೆ ವಿವೇಕ ಇರೋದಿಲ್ವೋ ಮುಂದಿನ ಹಂತವೇ ಅಹಂಕಾರ. ಅವಳು ಮಹಾ ಅಹಂಕಾರಿ, ದುರಹಂಕಾರಿ. ಯಾಕೆ ಹೇಳಿದ್ರೆ, ನನ್ನ ಅಣ್ಣನನ್ನ ಕಾಡಿಗೆ ಕಳಿಸಿದ್ರೂ ಸಹ ಅವಳ ಹೃದಯ ಕರಗಲಿಲ್ಲ. ಅಷ್ಟರ ಮಟ್ಟಿಗೆ ಅಹಂಕಾರ ಉಂಡೆಯಾಗಿ ಅವಳ ಹೃದಯದಲ್ಲಿ ಕುಳಿತಿದೆ. ಅದರ ಜೊತೆಗೆ ಅವಳಿಗೆ ಇನ್ನೊಂದು ಸೊಕ್ಕುಂಟು. ಏನು ಅಂದರೆ ಸುಭಗಮಾನಿನಿ, ನನ್ನಷ್ಟು ಸುಂದರಿಯರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಅಂತ. ಅಂದರೆ ಒಬ್ಬ ಮನುಷ್ಯ ಹಾಳಾಗೋದಕ್ಕೆ ಏನು ಬೇಕೋ ಅಷ್ಟೂ ಸಹ ಈಕೆಯಲ್ಲಿ ಉಂಟು ಅಂತ ಹೇಳ್ತಿದ್ದಾನೆ. ಸಾಲದಕ್ಕೆ ಮುಂದಿನದು ಐಶ್ವರ್ಯ ಕಾಮಾಂ, ಅದಕ್ಕೆ ಅದೇ ಅರ್ಥ. ಅವಳಿಗೆ ಈ ದುಡ್ಡು ಮತ್ತೆ ಅಂತಃಪುರ, ತಾನು ಮಹಾರಾಣಿಯಾಗಿ ಎಲ್ಲ ಕಡೆ ಓಡಾಡಬೇಕು ಅನ್ನುವಂತಹ ಒಂದು ರೀತಿಯಾದಂತಹ ಕಾಮನೆ ಎಲ್ಲಿಲ್ಲದ್ದು. ಇಂತಹ ನನ್ನಮ್ಮ ಕೈಕೇಯಿ ಹೇಗಿದ್ದಾಳೆ ಅಂದರೆ, ಅನಾರ್ಯಾಂ ಆರ್ಯರೂಪಿಣಿ. ಇವಳು ವಾಸ್ತವಿಕವಾಗಿ ಅನಾರ್ಯಳು, ಅಂದರೆ ಸಂಸ್ಕಾರಹೀನಳು, ಆದರೆ ತಾನೇ ಮಹಾದೊಡ್ಡ ಸಂಸ್ಕಾರವಂತಳು ಅಂತ ಅಂದುಕೊಂಡವಳು. ಇವತ್ತು ನಮಗೆ ಇದನ್ನೆಲ್ಲ ನೋಡಿದಾಗ ಅನಿಸ್ತದೆ, ಪ್ರಾಯಶಃ ಎಷ್ಟೋ ಜನ ನಮ್ಮಲ್ಲಿ ನಾವು ಒಂದು ರೀತಿಯ ಈ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡೋದು ಅನ್ನುವಂಥ ಒಂದು ಶಬ್ದ ಉಂಟಲ್ಲ, ಆ ಹೆಸರಿನ ಹಿನ್ನೆಲೆಯಲ್ಲಿ ಹಾಗೆ ಮಾಡಿಬಿಟ್ರೆ ನಾವು ಸಂಸ್ಕಾರವಂತರಾಗ್ತೇವೆ ಅಂತ ಅಂದ್ಕೊಂಡೆವು. ಅವರು ನೋಡೋದಕ್ಕೆ ಮಾತ್ರ ಸಂಸ್ಕಾರವಂತರು ಹಾಗೆ ಕಾಣ್ತಾರೆ, ಅದರ ತಲೆ ತುಂಬ ಏನಿರುತ್ತೆ ಕೇಳಿದರೆ ಆ ಸಂಸ್ಕೃತಿಗೆ ಪರಂಪರೆಗೆ ವಿರುದ್ಧವಾದಂತಹ ಅಭಿಪ್ರಾಯಗಳೇ ತುಂಬಿಕೊಂಡು ಇರ್ತವೆ. ಹಾಗಾಗಿ ನಾನು ಮೊದಲೇ ಹೇಳಿದ್ದೇನೆ, ಕೈಕೇಯಿ, ಮಂಥರಿ ಇವರಂಥವರೆಲ್ಲರೂ ಸಹ ಆ ಆಕಾರ ನಮ್ಮ ಮುಂದೆ ಇಲ್ಲ. ಆದರೆ ಆ ಸ್ವಭಾವ ಏನಾಗಿದೆ ಕೇಳಿದರೆ, ಅವರೆಲ್ಲ ಹೋಗ್ಬೇಕಿದ್ರೆ ನಮ್ಮಂಥವ್ರ ತಲೆಯಲ್ಲಿ ಇಟ್ಟು ಹೋಗಿದ್ದಾರೆ ಹೀಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಇವಳಿಂದಾಗಿ ನನಗೆ ಈ ರೀತಿಯಾದಂತಹ ಲೋಕಾಪವಾದ ಕಳಂಕ ಬಂತು. ಅದರ ಜೊತೆಗೆ ನನ್ನ ಅಣ್ಣನಿಗೆ ಈ ರೀತಿಯಾದಂತಹ ವರವನ್ನು ಕೇಳೋದ್ರ ಮೂಲಕ ಎಲ್ಲಿಲ್ಲದ ಕಷ್ಟವನ್ನು ಆಕೆ ತಂದು ಇಟ್ಟಿದ್ದಾಳೆ. ಆದ್ದರಿಂದ ಇಂಥವಳ ಮಗ ಅಂತ ನಾನು ಹೇಳಿಕೊಳ್ಳೋದಕ್ಕೆ ಒಂದು ರೀತಿಯಲ್ಲಿ ನನಗೆ ಸಂಕೋಚ ಆಗ್ತದೆ ಎನ್ನುವ ಹಾಗೆ ಭರತ ತನ್ನ ತಾಯಿಯನ್ನು ಪರಿಚಯಿಸ್ತಾನೆ. ಸ್ವತಃ ರಾಮನ ತಮ್ಮನಾದಂಥ ಭರತ ತಾಯಿಯ ಬಗ್ಗೆ ಈ ರೀತಿಯಾಗಿ ಹೇಳಬೇಕಿದ್ರೆ ಅವನ ಮಾತನ್ನು ನಾವು ಸಂಶಯ ಪಡುವ ಅವಶ್ಯಕತೆ ಇಲ್ಲವೇನೋ ಅಂತ ಅನ್ನಿಸ್ತದೆ ಅಲ್ವಾ. ಆದ್ದರಿಂದ ಕೈಕೇಯಿ ಸ್ವಭಾವ ಹೀಗೆ ಇತ್ತು. ಇಷ್ಟು ಆದ ಮೇಲೆ ಪ್ರಶ್ನೆ ಇಷ್ಟೇ, ಈ ಕೈಕೇಯಿ ಪ್ರಾಯಶಃ ಒಂದು ಹಂತದಲ್ಲಿ ವಿಚಾರ ಮಾಡ್ತಾ ಹೋದರೆ ದಶರಥನನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡ್ಲೋ ಇಲ್ವೋ ಗೊತ್ತಿಲ್ಲ.
ರಾಮನನ್ನ ಪ್ರೀತಿಸಿದ್ದು ದಿಟ. ಆದರೆ ಆ ಪ್ರೀತಿ ಎಲ್ಲ ಮಂಥರೆಯ ಈ ಚಾಡಿಯ ಮಾತುಗಳ ಹಿನ್ನೆಲೆಯಲ್ಲಿ ಅದೆಲ್ಲವೂ ಸಹ ಗಾಳಿಗೆ ತೂರಿ ಹೋಯಿತು. ಅಷ್ಟು ತೂರಿ ಹೋಗುತ್ತೆ ಅಂತ ಆದರೆ ಅವಳಿಗೆ ರಾಮನ ಮೇಲಿರುವಂತಹ ಈ ಪ್ರೀತಿ, ಈ ವಾತ್ಸಲ್ಯ, ಇದು ನೈಜವೋ ಅಥವಾ ಆಗಿರ್ಲಿಲ್ವೋ ಅದೊಂದು ಕ್ವಶನ್ ಮಾರ್ಕ್ ಹಾಗೇನೆ ಉಳಿದು ಬಿಡ್ತದೆ. ಸ್ವತಃ ತನ್ನ ಮಗ ಯಾವುದನ್ನು ಬಯಸ್ತಾನೆ ಯಾವುದನ್ನು ಬಯಸೋದಿಲ್ಲ ಅಂತ ಅವನನ್ನೇ ಅರ್ಥ ಮಾಡಿಕೊಳ್ಳದೆ ಇವಳೇ ತೀರ್ಮಾನ ಮಾಡಿಬಿಟ್ಲು. ಪ್ರಾಯಶಃ ಭರತನಿಗೆ ಈ ವಿಷಯ ಒಂದು ಚೂರು ತಿಳಿಸಿದ್ದಿದ್ರೆ ಆಗಲೇ ಹೇಳ್ತಿದ್ದಾನೆ ಅವನು, ಸುತರಾಮ್ ಈ ಕೆಲಸ ಮಾಡಬೇಡ ನೀನು ಅಂತ. ರಾಜನೀತಿಯನ್ನು ತನ್ನ ಅಮ್ಮನಿಗೆ ಹೇಳ್ಕೊಡ್ತಿದ್ದ ಅವನಿಗೆ ಅಂತ ಕಾಣುತ್ತೆ. ಹೀಗೆ ಇಷ್ಟೆಲ್ಲ ಆದಮೇಲೆ ಮತ್ಪುನಃ ಕೈಕೇಯಿ ಈ ರೀತಿಯಾಗಿ ವರವನ್ನು ಕೇಳೋದರ ಮೂಲಕ ಸಾಧಿಸಿದ್ದೇನು ಅನ್ನೋದು ನಮ್ಮನ್ನು ಕಾಡ್ತಾ ಇರುತ್ತದೆ. ಒಳ್ಳೆಯವಳಂತೆ ಕಾಣ್ತಾಳೆ, ಕೆಟ್ಟವಳು ಖಂಡಿತವಾಗಿ ಕೆಟ್ಟವಳು ಹಾಗೆ ಕಾಣ್ತಾಳೆ. ಹಾಗಾಗಿ ಒಂದು ರೀತಿಯ ಈ ಎರಡು ರೀತಿಯ ಮನಸ್ಸನ್ನು ಇಟ್ಕೊಂಡು ತುಂಬ ಸಂಕೀರ್ಣತೆಯಿಂದ ನಮಗೆ ಅವಳು ಗೋಚರಿಸ್ತಾ ಇರ್ತಾಳೆ. ಕೊನೆಗೆ ಏನಾಯಿತು ಅಂತಂದರೆ, ಭರತ ಯಾವಾಗ ಸುತರಾಮ್ ಆಕೆಯ ಈ ನಿರ್ಧಾರವನ್ನು ಒಪ್ಪಿಕೊಳ್ಳಲಿಲ್ವೋ, ತನಗೆ ಈ ಪಟ್ಟ ಬೇಡ ಅಂತ ತೀರ್ಮಾನ ಮಾಡಿ ಆತ ತನ್ನ ಅಣ್ಣನನ್ನೇ ಪಟ್ಟದಲ್ಲಿ ಕೂರಿಸ್ಬೇಕು, ನಾನು ಅವನನ್ನು ಕರ್ಕೊಂಡು ಬರ್ತೇನೆ ಅಂತ ಪಟ್ಟಿಡದು ಹೇಳಿದಾಗ ಅಷ್ಟೊತ್ತಿಗೆ ಸುಮಾರು ಪ್ರಾಯಶಃ 80-90% ಪೂರ್ತಿ ಮೆತ್ತಿಗೆ ಆಗಿಬಿಟ್ಟಿದ್ಲು ಅಂತ ಕಾಣುತ್ತೆ ಅವಳು. ಹಾಗೆ ಕಾಡಿಗೆ ಹೋಗುವಾಗ ರಾಮನನ್ನು ಕರ್ಕೊಂಡು ಬರೋದಕ್ಕೆ ಅವಳೂ ಸಹ ಮುಂಚೂಣಿಯಲ್ಲಿ ನಿಂತಿದ್ಲು. ಕೌಸಲ್ಯೆ ಮತ್ತೆ ಸುಮಿತ್ರೆ ಮತ್ತು ಕೈಕೇಯಿ 3 ಜನ ನಿಂತಿದ್ವಿ ಅಂತ. ಇದು ಒಂದು ರೀತಿಯಲ್ಲಿ ಮಾಡಿದ ತಪ್ಪಿಗೆ ನಾನು ಪಶ್ಚಾತ್ತಾಪ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತವಳಿಗೆ, ಇಲ್ಲೋ ಗೊತ್ತಿಲ್ಲ. ಅಂತೂ ಆಕೆಯೂ ಸಹ ಆ ರಾಮನನ್ನ ವಾಪಸ್ ಕರ್ಕೊಂಡು ಬರುವಂತಹ ಈ ಯಾತ್ರಾ ಪ್ರಸಂಗದಲ್ಲಿ ಅವಳು ಮುಂಚೂಣಿಯಲ್ಲಿ ನಿಂತಿದ್ದಾಳೆ. ಇದಾದ ಮೇಲೆ ಪ್ರಾಯಶಃ ಕೈಕೇಯಿ ಅಷ್ಟಾಗಿ ಎಲ್ಲೂ ನಮಗೆ ಮಾತನಾಡಿದ್ದು ರಾಮಾಯಣದಲ್ಲಿ ಕಾಣುವುದಿಲ್ಲ. ಆದರೆ ರಾಮ ವಾಪಸ್ ಬಂದಾದ ಮೇಲೂ ಸಹ ಅವಳು ರಾಮನನ್ನು ಪೂರ್ತಿಯಾಗಿ ಸ್ವಾಗತಿಸಿದಳು ಎನ್ನುವ ಹಾಗೆ ಹೇಳುವಂತಹ ಒಂದು ಅಥವಾ ಒಂದು ಅರ್ಧ ಮಾತು ನಮಗೆ ಗೋಚರಿಸುತ್ತೆ. ಅಂದರೆ ಅಷ್ಟೊತ್ತಿಗೆ ವಯಸ್ಸು ಆಗಿತ್ತು ಅವಳಿಗೆ. ಅದರ ಜೊತೆಗೆ ಆ 14 ವರ್ಷಗಳ ಕಾಲ ಅವಳು ಸಹ ಪಶ್ಚಾತ್ತಾಪ ಪಟ್ಟಿರಬೇಕು. ಯಾಕೆಂದರೆ ನನ್ನಿಂದಾಗಿ ಭರತನಿಗೆ ಅನ್ಯಾಯ, ಅವನಿಗೆ ಇಷ್ಟ ಇಲ್ಲದ ಕೆಲಸ ಮಾಡಿದೆ, ರಾಮನಿಗೆ ಎಲ್ಲಿಲ್ಲದ ಅನ್ಯಾಯ ಮಾಡಿದೆ, ಸೀತೆಗೆ ಅನ್ಯಾಯ ಮಾಡಿದೆ, ಮತ್ತು ಲಕ್ಷ್ಮಣನಿಗೆ ಅನ್ಯಾಯ ಮಾಡಿದೆ, ಲಕ್ಷ್ಮಣನ ತಾಯಿಯಾದ ನನ್ನ ಸವತಿಯಾದಂತಹ ಸುಮಿತ್ರೆಗೆ ಅನ್ಯಾಯ ಮಾಡಿದೆ. ಇದೆಲ್ಲಕ್ಕಿಂತ ಹೆಚ್ಚಿಗೆ ಕೇವಲ ನನ್ನ ಸವತಿ ಎನ್ನುವಂತಹ ಒಂದೇ ಒಂದು ಕಾರಣಕ್ಕೋಸ್ಕರ ಕೌಸಲ್ಯಗೆ ಎಲ್ಲಿಲ್ಲದ ಅನ್ಯಾಯವನ್ನು ಮಾಡಿದೆ. ಇಷ್ಟೆಲ್ಲ ಅನ್ಯಾಯ ಮಾಡ್ತಾ ಮಾಡ್ತಾ ನಾನು ಏನನ್ನ ಹಾಗಿದ್ರೆ ಸ್ವೀಕರಿಸಿದೆ ಕೇಳಿದರೆ, ವೈಧವ್ಯ ಪಟ್ಟವನ್ನು ನಾನಾಗಿ ಸ್ವೀಕರಿಸಿದೆ. ನಾನು ವಿಧವೆಯಾದೆ. 14 ವರ್ಷಗಳ ಕಾಲ ಇಡೀ ಅಯೋಧ್ಯ ಕೋಸಲ ದೇಶ ರಾಜನಿಲ್ಲದೆ ಅದೂ ಸಹ ವಿಧವೆಯಾಗಿ ಹೋಯಿತು. ರಾಮ ಕಾಡಿಗೆ ಹೋದ, ಭರತ ಪಟ್ಟಾಭಿಷಿಕ್ತನಾಗಲಿಲ್ಲ. ಅದರ ಜೊತೆಗೆ ಆ ಭರತನನ್ನು ನೋಡಿದಾಗಲೆಲ್ಲ ಅವಳಿಗೆ ಎಷ್ಟು ಸಂಕಟ ಆಗಿತ್ತೋ ಏನೋ ಗೊತ್ತಿಲ್ಲ. ಹಾಗಾಗಿ ಯಾರ್ಯಾರಿದ್ದೋ ಮಾತನ್ನ ಕೇಳಿದರೆ ಏನಾಗ್ತದೆ ಅಂದರೆ ಆಗಬಾರ್ದಾಗ್ತದೆ ಎನ್ನುವ ನೀತಿ ಪಾಠವನ್ನ ಕೈಕೇಯಿ ನಮಗೆ ಹೇಳಿ ಕೊಡ್ತಾಳೆ. ಆದ್ದರಿಂದ ಕೇಳ್ತೀರಾ, ಮನೆಗೆ ಕೆಲಸ ಮಾಡೋರು ಒಂದವ್ರ ಮಾತನ್ನು ಕೇಳಬೇಕಿದ್ರೆ ನಾವು ಮೈಯೆಲ್ಲ ಕಣ್ಣಾಗಿ ಇರಬೇಕು. ಯಾಕೆಂದರೆ 10 ಕಡೆಗೆ ಹೋಗುವಂಥ ಅವರು ಏನು ಹೇಳಿದ್ರು ಸಹ ನಾವು ನಮ್ಮ ಬುದ್ಧಿಯಲ್ಲಿ ಸರಿಯಾಗಿ ವಿಚಾರ ಮಾಡಿ ಸ್ವೀಕರಿಸಬೇಕು ಎನ್ನುವುದನ್ನು ನಾವು ಮತ್ತೆ ಮತ್ತೆ ಮೆಲುಕು ಹಾಕಬೇಕು. ಹೀಗೆ ಒಟ್ಟಾರೆ ಹೇಳೋದಾದರೆ ಇಂಥ ಕೈಕೇಯಿ ಹೇಗಿತ್ತು ಅವಳ ಸ್ವಭಾವ ಅಂದರೆ, ಒಂದು ರೀತಿಯ ಇವತ್ತಿನ ಭಾಷೆಯಲ್ಲಿ ಹೇಳಬೇಕಂದ್ರೆ ಮೂಡಿ ಸ್ವಭಾವ ಹೇಗಿತ್ತು ಅಂದರೆ, ನೆಟ್ಟಗಿದ್ದಾಗ ಒಂದು ರೀತಿ, ನೆಟ್ಟಗಿಲ್ಲದೆ ಇದ್ದಾಗ ಇನ್ನೊಂದು ರೀತಿ. ಹೀಗೆ ಈ ಕಪಿಮುಷ್ಟಿಯನ್ನು ಹಿಡ್ಕೊಂಥ ಅವಳು ತನ್ನ ಅನಿಸಿಕೆಯನ್ನು ಈಡೇರಿಸಿಕೊಳ್ಳೋದಕ್ಕೆ ಏನಾದರೂ ಸಹ ಮಾಡಲೇಬೇಕು ಅಂತ ಹಠ ಮಾಡಿ ತೀರ್ಮಾನ ಮಾಡುವಂಥವಳು. ಹಾಗಾಗಿ ಇದೆಲ್ಲ ಆಕೆಯ ತಾಯಿಯಿಂದ ಅವಳಿಗೆ ಬಂದಿತ್ತು ಅಂತ ವಾಲ್ಮೀಕಿ ಮುನಿಗಳು ಹೇಳ್ತಾರೆ. ಸುಮಂತ್ರನ ಮೂಲಕ ಇವಳನ್ನು ಇಷ್ಟೆಲ್ಲ ನೋಡಿ ಆದ್ಮೇಲೆ ಅವಳು ತಾಯಿನ ಸ್ವಲ್ಪ ನೋಡ್ಬಿಡ್ಬೇಕಲ್ವ ನಾವು.
ಹಾಗಿದ್ದ ತಾಯಿಗೆ ಎಂಥ ಸ್ವಭಾವ ಇತ್ತು ಅದು ಇವಳಿಗೆ ಬಂದಿತ್ತು. ನಮ್ಮಲ್ಲಿ ಒಂದು ಮಾತು ಹೇಳ್ತಾರಲ್ಲ, ಟ್ಯಾಂಕಲ್ಲಿದ್ದ ನೀರೇ ಕೊಳಾಯಲ್ಲಿ ಬರ್ತದೆ ಅಂತ. ಹಾಗಾಗಿ ಈ ಕೈಕೇಯಿಗೆ ಇಂಥ ಸ್ವಭಾವ ಬರೋದಕ್ಕೆ ಅದು ಅವಳಿಗೆ ಮನೆತನದಿಂದ, ತವರು ಮನೆಯಿಂದಲೇ ಬಂದಿತ್ತು ಅದು ಅಂತ. ಹಾಗಿದ್ರೆ ಏನಿತ್ತು ಅಂತಂದ್ರೆ, ಅದು ಒಂದು ಘಟನೆ. ಅಲ್ಲಿ ವಾಸ್ತವಿಕವಾಗಿ ನನ್ನ ವಿಷಯ ಪಾತ್ರವನ್ನು ಅಷ್ಟೇ ಪರಿಚಯಿಸುವುದು, ಆದರೆ ಕೈಕೇಯಿಗೆ ಈ ಸ್ವಭಾವ ಯಾಕೆ ಎಲ್ಲಿಂದ ಬಂತು ಅಂತ ಹೇಳೋದಕ್ಕಷ್ಟೇ ಇದನ್ನು ನಾನು ಉಲ್ಲೇಖ ಮಾಡ್ತಾ ಇದ್ದೇನೆ. ಅಶ್ವಪತಿ ಮಹಾರಾಜ ತಂದೆ. ಈ ಅಶ್ವಪತಿ ಮಹಾರಾಜ ಅದೊಂದ್ಸಲ ಬೇಟೆಗೆ ಹೋದಾಗಲೋ ಕಾಡಿಗೆ ಹೋದಾಗಲೋ ಅಲ್ಲಿ ಏನಾಯಿತು ಕೇಳಿದರೆ, ಒಬ್ಬ ಋಷಿ ಇವನ ಕಣ್ಣಿಗೆ ಬಿದ್ದ. ಕಣ್ಣಿಗೆ ಬಿದ್ದಾಗ ಈತ ಅವನ ಸೇವೆ ಮಾಡಿದ ಅಂತ ಕಾಣುತ್ತೆ. ಒಟ್ಟಾರೆ ಇವನ ಬಗ್ಗೆ ಒಂದು ಸದಭಿಪ್ರಾಯ ಬಂತು. ಆತ ಇವನಿಗೆ ಒಂದು ವರವನ್ನು ಕೊಟ್ಟ. ಏನು ವರ ಅಂದರೆ, ಪ್ರಾಣಿಗಳು, ಪಶು ಪಕ್ಷಿಗಳು, ಯಾವುದೇ ಈ ಜೀವಿಗಳು ಮಾತನಾಡಿದರೂ ಸಹ ನಿನಗೆ ಗೊತ್ತಾಗುತ್ತದೆ. ನಾವು ಅವಳು ಶಬ್ದ ಕೇಳ್ತೇವೆ, ಕಾಗೆ ಕೂಗಿದ್ರೆ ನಮ್ಗೆ ಗೊತ್ತಾಗುತ್ತೆ ಕೂಗಿತು ಅಂತ. ಅದು ಏನು ಹೇಳ್ತು ಅಂತ ಅದು ಇನ್ನೊಂದು ಕಾಗೆ ಗೊತ್ತಾಗ್ತದೆ. ಪಾರಿವಾಳ ಕೂಗ್ತದೆ, ಕೂಗಿತು ಅಂತ ನಮ್ಗೆ ಗೊತ್ತಾಗ್ತದೆ. ಅದು ಏನು ಹೇಳ್ತು ಇನ್ನೊಂದು ಪಾರಿವಾಳಕ್ಕೆ ಗೊತ್ತಾಗ್ತದೆ. ನಾಯಿ ಕೂಗ್ತದೆ, ಇವ್ರು ಏನೇನೋ ಅರ್ಥ ಹೇಳ್ತಾರೆ ಅದಕ್ಕೆ ಅಂತ. ಆದರೆ ಅದು ನಿಜವಾಗಿ ಗೊತ್ತಾಗೋದು ಯಾವುದಕ್ಕೆ? ಇನ್ನೊಂದು ನಾಯಿಗೆ. ಹೀಗೆ ಈ ಎಲ್ಲ ಪ್ರಾಣಿ ಪಶು ಪಕ್ಷಿಗಳ ಭಾಷೆ ನಿನಗೆ ಗೊತ್ತಾಗ್ತದೆ. ಹಾಗೆ ವರವನ್ನು ಕೊಟ್ಟಿದ್ರು. ಅದೊಂದ್ಸಲ ಏನಾಯಿತು ಅಂದರೆ, ಈತ ಅರಮನೆಯಲ್ಲಿರುವಾಗ ಮಲಗಿದ್ದ, ವಿಶ್ರಾಂತಿ ಮಾಡಿದ್ದ. ಅವನ ಮಂಚದ ಕೆಳಗೆ 2 ಇರುವೆಗಳು ಓಡಾಡ್ತಾ ಇದ್ವು. ಆ ಇರುವೆಗಳು ಏನೋ ಮಾತನಾಡಿಕೊಂಡವು. ಅದನ್ನ ಕೇಳಿದಂತಹ ಅಶ್ವಪತಿ ಮಹಾರಾಜ ನಕ್ಕ ಸಹಜವಾಗಿ. ಅಷ್ಟೊತ್ತಿಗೆ ಸರಿಯಾಗಿ ಅಲ್ಲಿ ಈ ಕೈಕೇಯಿಯ ತಾಯಿ, ಅವಳ ಹೆಸರು ಗೊತ್ತಿಲ್ಲ, ಸದ್ಯಕ್ಕೆ ಒಂದು ಕೆಲಸ ಮಾಡೋಣ, ಶ್ರೀಮತಿ ಅಶ್ವಪತಿ ಅಂತ ಹೇಳೋಣ, ಗೊತ್ತಿಲ್ಲ ಹೆಸರು ಅಂತ. ಹಾಗಾಗಿ ಆಕೆ ಏನು ಮಾಡಿದ ತಕ್ಷಣ ತನ್ನ ಗಂಡನನ್ನು ಹಿಡ್ಕೊಂಡ್ಳು. ಯಾಕ್ರಿ ನಕ್ರಿ ಅಂತ. ಆಗ ಅವನು ಹೇಳ್ತಾನೆ, ಇಲ್ಲ ಸುಮ್ಮನೆ ನಗು ಬಂತು, ನಕ್ಕೆ. ಅಲ್ಲ, ಇರೋರು ನಾನು ನೀವು ಇಬ್ಬರೇನೆ, ನಿಮ್ಮ ಪಾಡಿ ನಾವು ಇಬ್ಬರೇ ಇರುವಾಗ ನೀವು ನಕ್ಕರೆ ನಾನು ಏನು ತಿಳ್ಕೊಳ್ಬೇಕು? ನೀವು ನನ್ನನ್ನು ನೋಡೇ ನಕ್ಕಿದ್ದೀರಿ ಅಂತಾನೆ ನಾನು ಭಾವಿಸ್ಬೇಕು. ಹೀಗೆ ಶುರು ಮಾಡಿದ್ಲು ಆರ್ಗ್ಯುಮೆಂಟನ್ನು. ಆಗ ಅವನು ಹೇಳಿದ, ಇಲ್ಲ ನಾನು ನಿನ್ನನ್ನು ನೋಡಿ ನಕ್ಕಿದ್ದಲ್ಲ, ಕೆಳಗಡೆ ಏನೋ ಇರುವೆಗಳು ಓಡಾಡ್ತಾ ಇದ್ದು ಆ ಇರುವೆಗಳ ಒಂದು ಸಲ್ಲಾಪವನ್ನು ಕೇಳಿ ನನಗೆ ನಗು ಬಂತು. ಅದು ಬೇರೆ ಗೊತ್ತಾಗ್ತದೆಯೋ ನಿಮಗೆ ಅಂದ್ಲು. ನೋಡಿ ಗ್ರಹಚಾರ ಹೇಗೆ ಅಂತ. ಆಮೇಲೆ ಇವನು ಹೌದು ಅಂತ ಹೇಳುವಂಗಿಲ್ಲ, ಬಿಡುವಂಗಿಲ್ಲ. ಯಾಕೆಂದ್ರೆ ಹೌದು ಅಂತ ಹೇಳಿದರೆ ಅವಳು ಕೇಳ್ತಾಳೆ, ಅದೇನು ಅಂತ ಹೇಳಿ, ಆ ಮಾತನ್ನು ಹೇಳಿ ಅಂತ. ಅದನ್ನು ಯಾರು ಹೇಳಬಾರ್ದು ಅಂತ ಅವನ ಒಂದು ಆಜ್ಞೆ ಅಂತ. ಕೊನೆಗೆ ಅಂತ ಹೇಳಿದ, ಇಲ್ಲ ಏನೋ ಮಾತಾಡ್ತಾ ಇದ್ವಿ, ಹೀಗೆ ಅದನ್ನು ಬಿಟ್ಬಿಡು, ಯಾಕೆ ಪದೇ ಪದೇ ಕೆದಕ್ತೀಯ ಅಂತ ಸಾರಿ ಹೇಳಿದ ಅವನು. ಆದರೆ ಅವಳು ಬಿಡುವ ಸ್ಥಿತಿಯಲ್ಲಿರಲಿಲ್ಲ. ಹೇಳಿ ನೀವು ಅಂತ. ಕೊನೆಗೆ ಹೇಳ್ತಾನೆ ಆತ, ಇಲ್ಲವೇ ನಾನು ಅದನ್ನು ಹೇಳಿದರೆ ನಾನು ಸಾಯ್ತೇನೆ, ನನಗೆ ಹೇಳುವಂತಿಲ್ಲ ಈಗ ಅಂತ. ಎಲ್ಲ ಗ್ರಹಚಾರವೇ. ಕೊನೆಗೆ ಅವಳು ಹೇಳಿದ್ಲು, ತಾಯಿಯ ಕೈಕೇಯಿಯ ತಾಯಿ, ಅಂದರೆ ಇವತ್ತಿನ ಭಾಷೆ ಹೇಳುವಾಗ ಮಿಸಸ್ ಅಶ್ವಪತಿ ಏನು ಹೇಳಿದ್ಲು, ಹೇಗೂ ಸಾಯ್ತಿರ್ಲ್ರಿ, ಹೇಳಿ ಸಾಯ್ರಿ ಎನ್ನುವ ಅರ್ಥ ಬರುವ ಹಾಗೆ ಮಾತನ್ನು ಹೇಳಿದ್ಲು. ಆಗ ಯಾವಾಗ ಈ ರೀತಿಯ ಧಾಟಿಯ ಮಾತು ಬಂತೋ ವಿಚಾರ ಮಾಡಿದ. ತಕ್ಷಣ ಇರು ಹೇಳ್ತೇನೆ ಅಂದ. ಅದೇ ರಾತ್ರಿಯಲ್ಲಿ ಹೊರಟ ಅವನು ಕಾಡಿಗೆ. ಹೋಗಿ ಆ ಋಷಿಯನ್ನ ಕಂಡು ಕೇಳ್ತಾನೆ, ಹೀಗಾಗಿದೆ ಪರಿಸ್ಥಿತಿ, ಈಗ ನಾನು ಏನು ಮಾಡಲಿ ಅಂತ. ಹೇಳಿದ್ರೆ ಸಾಯ್ತೇನೆ, ಹೇಳದೇ ಇದ್ರೆ ಅವಳು ಸಾಯ್ತಾಳೆ. ಆ ಹಂತಕ್ಕೆ ಹೋಗಿದ್ದಾಳೆ ಅವಳು ಈಗ ಅಂತ. ಇಲ್ಲೂ ಹಾಗೇನೆ, ಕೈಕೇಯಿ ನೀನು ವರ ಕೊಡದೇ ಇದ್ರೆ ದಶರಥನ ಹತ್ರ ಹೇಳ್ತಾಳೆ, ನನ್ನ ಹೆಣ ನೋಡಬೇಕು ನೀನು ಅಂತ, ನಾನು ಸಾಯೋದು ಗ್ಯಾರಂಟಿ ಅಂತ. ಆಗ ಋಷಿ ಹೇಳ್ತಾನೆ, ನೀನು ಹುಚ್ಚುಚ್ಚಾಗಿ ವರ್ತಿಸಬೇಡ, ಯಾವ ಕಾರಣಕ್ಕೂ ಅದನ್ನು ನೀನು ಹೇಳಕೂಡದು. ಮೊದಲು ಅವಳನ್ನ ನಿನ್ನ ಅರಮನೆಯಿಂದ ಆಚೆ ಕಳಿಸು. ಗಟ್ಟಿ ಇದ್ದವನು. ಬಂದವನು ಮೊದಲು ಅದೇ ಕೆಲಸ ಮಾಡಿದ್ದ. ಏನು ಮಾಡಿದ? ಅವಳನ್ನು ಆಚೆ ದಬ್ಬಿದ. ಆಮೇಲೆ ಅವನು ಸುಖವಾಗಿ
ಇದ್ದ. ಅಂಥವಳು ಮಗಳಲ್ವ ನೀನು ಅಂತ ಯಾರು ಹೇಳ್ತಾರೆ? ಸುಮಂತ್ರ ಹೇಳ್ತಾನೆ. ಹಾಗಾಗಿ ಅಂದ್ರೆ ಕೈಕೇಯಿಯ ಈ ಸ್ವಭಾವ ಇತ್ತಲ್ಲ, ಅದು ಅವಳಿಗೆ ಅಲ್ಲಿಂದನೇ ಬಂದಿತ್ತು, ಈ ರೀತಿಯಾದಂತ ಮಣ್ಣು ಹಿಡದತ್ತು ಅಂತ. ಎಷ್ಟರ ಮಟ್ಟಿಗೆ ಹೇಳ್ತಾಳೆ ಅಂತಂದ್ರೆ, ಈ ತರ ಸ್ವಭಾವವನ್ನ ದಶರಥನ ಹತ್ರ ಹೇಳೋ ಮಾತವಳು. ಹಿಂದೆ ನಿನ್ನ ವಂಶದಲ್ಲಿ ಅಸಮಂಜ ಅಂತ ಒಬ್ಬ ಇದ್ದ, ಸಗರ ಚಕ್ರವರ್ತಿಯ ಮಗ. ಅವನನ್ನ ಸಗರ ಚಕ್ರವರ್ತಿ ರಾಜ್ಯಭ್ರಷ್ಟನನ್ನಾಗಿ ಮಾಡಿ ಅವನನ್ನು ಆಚೆ ಕಳಿಸಿದ್ದಾನೆ, ಹೊರಗೆ ದಬ್ಬಿದ್ದಾನೆ. ಹಾಗೆಯೇ ಈ ವಂಶ, ನಿನ್ನ ವಂಶ ಅಂತ ಶಬ್ದ, ನಮ್ಮ ವಂಶ ಅಂತ ಹೇಳೋದಿಲ್ಲ. ಸ್ವಾರಸ್ಯ ನೋಡಿ, ಮದುವೆ ಆಗಿ ಆಗಲೇ ಬಂದು 45 ವರ್ಷ ಆಗಿದೆ ಅವಳಿಗೆ. ಈಗ ಹೇಳ್ತಾಳೆ ಗಂಡನ ಮನೆಯಲ್ಲಿ ಇರೋಳು, ನಿನ್ನ ವಂಶದಲ್ಲಿ ಹೀಗಾಗಿದೆ ಅಂತ. ಮದುವೆ ಆದ ಮೇಲೆ ನಿನ್ನ ತನ್ನ ಅಂತ ಬರಲೇಬಾರ್ದು, ಅಲ್ಲಿ ಬರೋದು ಒಂದೇ ನಮ್ಮ ಅಂತ ಅಲ್ವಾ. ಹೇಳ್ತಾಳೆ ನಿನ್ನ ವಂಶದಲ್ಲಿ ಹೀಗಾಗಿದೆ. ಹಾಗಾಗಿ ಸಗರ ಚಕ್ರವರ್ತಿ ಅಸಮಂಜನನ್ನ ಊರಿಂದ ಆಚೆ ಕಳಿಸಿದ್ದಾನೆ ಅವನನ್ನ. ಹಾಗೆ ರಾಮನನ್ನು ಕಾಡಿ ಕಳಿಸಿದಾಗ ನಿನಗೇನು ತೊಂದರೆ? ಹೇಳುವ ಮಾತು ನೋಡಿ. ಆದರೆ ಅಸಮಂಜ ಹೇಗಿದ್ದ, ರಾಮ ಹೇಗಿದ್ದ, ಅದನ್ನೇ ಭರತ ಹೇಳಿದ್ದು. ಅವಳಿಗೆ ವಿವೇಕ ಪ್ರಜ್ಞೆ ಇಲ್ಲ. ಅಸಮಂಜ ಏನು ಮಾಡ್ತಿದ್ದ, ಸಂದರ್ಭ ಬಂದಕ್ಕೆ ಹೇಳ್ಬಿಡ್ತೇನೆ. ಆತ ದಾರಿಯಲ್ಲಿ ಹೋಗ್ತಿದ್ದ, ಯಾವುದೋ ಒಂದು ಪುಟಾಣಿ ಹುಡುಗನನ್ನು ಕಂಡ್ರೆ ಎತ್ತಿ ತಗೊಂಡು ಪಕ್ಕದ ಬಾವಿಗೆ ಹಾಕ್ಬಿಡ್ತಿದ್ದ ಅವನನ್ನು. ಇಂಥ ಸ್ವಭಾವ ಅವನು. ಆಮೇಲೆ ಇಲ್ಲ ಹೋಗ್ಬಿಡೋದು, ನದಿ ತಗೊಂಡು ಎಸ್ಬಿಡೋದು. ಅವರು ಪಾಪ ಬದುಕು ಸಾವಿನ ಮಧ್ಯೆಯಲ್ಲಿ ಹೋರಾಡ್ತಾ ಮಾಡ್ತಾ ಇದ್ರೆ ಇವನು ಚಪ್ಪಾಳೆ ಹಾಕಿ ನಗ್ತಿದ್ದ. ಅದು ಅಸಮಂಜನ ನಡತೆ. ರಾಮನಲ್ಲಿ ಇಂಥದ್ದನ್ನು ಯಾವುದನ್ನು ನೋಡ್ತೀರಿ ನೀವು? ಆದ್ದರಿಂದ ಕೈಕೇಯಿ ತನಗೆ ಬೇಕಾದ ಮಾತನ್ನು ಸಮರ್ಥನೆ ಮಾಡೋದಕ್ಕೆ ಇಂಥ ಮಾತುಗಳನ್ನೆಲ್ಲ ಸಾಕಷ್ಟು ಹೇಳಿದ್ದು ನಮಗೆ ರಾಮಾಯಣದಲ್ಲಿ ಕಂಡು ಬರುತ್ತದೆ. ಅದಕ್ಕೋಸ್ಕರ ನಾವು ಯಾರ ಮಾತನ್ನ ಹೇಗೆ ಕೇಳಿದರೂ ಸಹ ನಮ್ಮ ಬುದ್ಧಿಯ ಪಾತ್ರೆಯಲ್ಲಿ, ವಿವೇಕದ ನೆಲೆಯಲ್ಲಿ ನಿಂತು ಅದನ್ನು ನಾವು ಸ್ವೀಕರಿಸಿದಾಗ ಮಾತ್ರ ನಮಗೆ ಅದು ಉತ್ತಮವಾದ ಫಲವನ್ನು ಕೊಡುತ್ತದೆ. ಹಾಗಿಲ್ಲದೆ ಇದ್ರೆ ನಾವೆಲ್ಲ ಎಲ್ಲೋ ಒಂದು ಕಡೆಗೆ ಕೈಕೇಯಿ ಕಡೆಗೆ ವಾಲಿ ಬಿಡ್ತೇವೆ. ಹಾಗಾಗಬಾರದು ಎನ್ನುವಂಥದ್ದಷ್ಟೇ ಆಕೆಯ ಪಾತ್ರದಿಂದ. ಯಾಕೆಂದ್ರೆ ನಮಗೆ ಸದ್ಗುಣ ಹೇಗೆ ಆದರ್ಶವೋ ದುರ್ಗುಣವೂ ನಮಗೆ ಆದರ್ಶ. ಸದ್ಗುಣದಂತೆ ಆಗಬೇಕು ಅಂತ ಆದರ್ಶ, ದುರ್ಗುಣ ಆಗಬಾರದು ಅದರಂತೆ ಎನ್ನುವಂಥದ್ದು ನಮಗೆ ಆದರ್ಶ. ಇಷ್ಟು ಹಿನ್ನೆಲೆಯಲ್ಲಿ ಕೈಕೇಯಿಯಿಂದ ನಾವು ಏನು ಕಲಿಬೇಕು ಅನ್ನೋದನ್ನು ನೀವು ತೀರ್ಮಾನ ಮಾಡಿ ಅಂತ ಹೇಳ್ತಾ ನನ್ನ ಈವರೆಗಿನ ಮಾತನ್ನು ಆ ಪುರುಷೋತ್ತಮನ ಪದತಲದಲ್ಲಿ ಸಮರ್ಪಿಸಿ ಪೂಜ್ಯ ಶ್ರೀಗಳವರಿಗೆ ವಂದಿಸಿ ನನ್ನ ಮಾತಿಗೆ ಮುಕ್ತಾಯ ಹೇಳ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾಳೆ ದಿವಸ ಸುಮಿತ್ರೆ ಹೇಗೆ ಬರ್ತಾಳೆ ಅನ್ನೋದನ್ನು ನೋಡೋಣ. ನಮಸ್ಕಾರ. ತಾಯಿಯ ಗುಣ ಬಂದು ಸುಮಂತ್ರ ಹೇಳ್ದ, ಆದರೆ ಅಲ್ಲಿಗೆ ಕಟ್ ಆಫ್ ಆಗೋಯ್ತು. ಭರತನಿಗೆ ಅದು ಬರಲೇ ಇಲ್ಲ. ಸುಮಂತ್ರ ಏನು ಹೇಳ್ತಾನೆ ಅದಕ್ಕೆ? ಪ್ರಾಯಶಃ ಕೈಕೇಯಿಗೆ ಬರುವಾಗ ಅದು ಡೈಲ್ಯೂಟ್ ಆಗಿತ್ತು ಅಂತ ಕಾಣುತ್ತೆ. ಹಾಗಾಗಿ ಮತ್ತೆ ಭರತನಿಗೆ ಈ ತಂದೆಯ ಮನೆ ಕಡೆ ಅಂದ್ರೆ ರಾಮನನ್ನ ಬಾಲ್ಯದಿಂದ ನೋಡಿದ್ನಲ್ಲ ಅವನು, ಇದರ ಪ್ರಭಾವ ಜಾಸ್ತಿ ಬಿತ್ತು ಅಂತ ಕಾಣುತ್ತೆ.